ನನ್ನ ಯಾಕೆ ಕರೆದ್ರು ಅಂತ ಈಗ ಗೊತ್ತಾಯ್ತು. ನನ್ನೇ ಗೆಸ್ಟ್ ಕರೆದವ್ರು ನೋಡಿ. ಸೊ ಎಲ್ಲರಿಗೂ ನಮಸ್ಕಾರ. ಒಂದು ಬ್ಯೂಟಿಫುಲ್ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೇಕಿಂಗ್ ವೈಸು ಆ್ಯಂಡ್ ಪೃಥ್ವಿ ಮತ್ತು ಮಿಲನ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಪೃಥ್ವಿ ನಾನು ಕ್ಲೋಸಪ್ಸಲ್ಲಿ ನೋಡಿದೆ, ಅಂದರೆ ಅವ್ರೊಬ್ಬರದೇ ಸೋಲೋ ಶಾಟ್ ಇದ್ದಾಗ. ಮಿಕ್ಕಿ ಟೈಮೆಲ್ಲ ನಾನು ಆಬ್ವಿಯಸ್ಲಿ ಮಿಲನ ನೋಡ್ತಾ ಇದ್ದೆ ಜಾಸ್ತಿ. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಶೂಟಿಂಗ್ ಮಾಡೋವಾಗ ಹೇಳ್ತಾ ಇದ್ದೆ, ಹಿಂಗೆ 10 hours ಅಂಡರ್ ವಾಟರ್ ಶೂಟ್ ಮಾಡೋದು ಮುಗಿದ ಮೇಲೆ ಬಂದಿದ್ದಲ್ಲ, ಅಂದರೆ ಮನೆಗೆ ಬಂದಾಗ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ, ಹಂಗೆ ಹಿಂಗೆ ಎಲ್ಲರೂ ಬೈಕೋತಾ ಇದ್ರು. ಸೊ ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ನೀರೊಳಗಡೆ ಏನು ಮಿಲನಾಗೆ ಹಂಗೇನು ಚಿಂತೆ ಇಲ್ಲ. ಸೊ ಆ ಸಮುದ್ರದ ಮಧ್ಯದಲ್ಲಿ ಎಸೆದ್ರು ನಂಗೆ ತೊಂದರೆ ಇಲ್ಲ, ಅವ್ರು ಈಜ್ಕೋತಾರೆ ಅಂತ ಗೊತ್ತು. ಅಂದರೆ ಅಷ್ಟು ಈಸಿಯಾಗಿ ಅಂತ ಎಕ್ಸ್ಪ್ರೆಷನ್ಸ್ ಆಗ್ಬೋದು, ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಐ ಥಿಂಕ್ ಅವೆಲ್ಲ ಸಿನಿಮಾಗಳಿಗಿಂತ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ ಸಾಂಗ್ಗಳಲ್ಲಿ. ಆ್ಯಂಡ್ ಪೃಥ್ವಿ ಕೂಡ ನನಗೆ ಅವ್ರದ್ದು ದಿಯಾ ನೋಡಿದಾಗ ನನಗೆ ಫಸ್ಟ್ ಟೈಮ್ ನಾನು ಫಿಲಮ್ ನೋಡಿದ್ದು. ದಿಯಾದಲ್ಲಿ ತುಂಬ ಇಂಪ್ರೆಸ್ ಆಗಿತ್ತು, ಎಕ್ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಬರೋದು ಅವ್ರದ್ದು ಕ್ಯಾರೆಕ್ಟ್ರು. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸು ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅಂದರೆ ತುಂಬ ಅಪರೂಪ ಆ ಥರದ್ದು ಆರ್ಟಿಸ್ಟ್ ಇರೋದು. ಆ್ಯಂಡ್ ಅವರಿಬ್ಬರು ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಮಿಲನೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಸೊ ಪೃಥ್ವಿ ಆಬ್ವಿಯಸ್ಲಿ ತುಂಬ ಒಳ್ಳೆ ನಟ. ಆ್ಯಂಡ್ ನಮ್ಮ ಡೈರೆಕ್ಟ್ರು ಅದನ್ನು ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸ್ಕ್ರಿಪ್ಟ್ ಎಸ್ಪೆಷಲಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಮಿಲನ ಹೇಳಿದ್ರು. ನನಗೆ ಹೇಳಕ್ಕೆ ಬಂದರು, ನಾನು ಜನರಲಿ ಅವ್ರದ್ದು ಸ್ಕ್ರಿಪ್ಟ್ಗಳು ಕೇಳಕ್ಕೆ ಹೋಗಲ್ಲ, ಬೇಡ ನಾನು ನೋಡ್ತೀನಿ ಸುಮ್ಮನೆ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮಾಡೋ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ. ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ ಇದು. ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನಂದು ಅವ್ರದ್ದು ಕಾಂಬಿನೇಷನ್ ಸದ್ಯ ಬಿಟ್ಟು ಬೇರೆ ಬರ್ತಾ ಇದೆ. ಸೊ ಯಾವಾಗಲೂ ನಂದು ಮಿಲನದೇ ಜಾಸ್ತಿ ಇದು ಬರ್ತಾನೆ ಇರ್ತಿತ್ತು. ಸೊ ಈಗ ಬೇರೆ ಬರ್ತಾ ಇದೆ, ಅದೊಂದು ಖುಷಿ ಇದೆ. ಆ್ಯಂಡ್ ಇನ್ನೂ ಲಾಂಗ್ ವೇ ಟು ಗೋ. ಮಿಲನಾಗೆ ಮಾಡ್ತಾ ಇರಿದೆ ಇದರ ಸಿನಿಮಾಗಳು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ನಾನು ಮಾತಾಡ್ಬೇಕಾರೆ ಈಸ್ ಅಂದರೆ ಕೃಷ್ಣ ಹೇಳ್ದಂಗೆ ನಂದು ಕೃಷ್ಣ ಅವ್ರದ್ದು ಬ್ಯಾಕ್ ಟು ಬ್ಯಾಕ್ ಒಂದು 2-3 ಸಿನಿಮಾ ರಿಲೀಸ್ ಆಯಿತು. ಅದಾದ ನಂತರ ಈ ಸಿನಿಮಾಗೆ ಅಂದರೆ ಅಫ್ಕೋರ್ಸ್ ಇವಾಗ ನವೀನ್ ಸರ್ ಹೇಳ್ದಂಗೆ ನಾವು ಯಾವಾಗಲೇ ಡಿಸ್ಕಷನ್ ಕೂತ್ರು ಈ ಆಲ್ವೇಸ್ ಗಿವನ್ ಅಸ್ ಇನ್ಪುಟ್ಸ್ ಸಿನಿಮಾ ವಿಚಾರದಲ್ಲಿ. ಬಟ್ ಅಫ್ಕೋರ್ಸ್ ನನಗೆ ಪರ್ಸ್ನಲಿ ನಾನು ಯಾವಾಗಲೂ ಹೇಳ್ತೀನಿ, ಐ ಆಮ್ ಲಕ್ಕಿ ಬಿಕಾಸ್ ಎಸ್ಪೆಷಲಿ ನಮ್ಮ ಸಿನಿಮಾ ರಂಗದಲ್ಲಿ ಇಬ್ಬರು ಸಿನಿಮಾದಲ್ಲಿ ಇದ್ದಾಗ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ನಮಗೊಂದು ಸಪೋರ್ಟ್ ಸಿಗೋದು, ಅಥವಾ ಯಾರೊಬ್ಬರು ಬ್ಯಾಕ್ ಬೋನ್ ಆಗಿರೋದು. ಆ್ಯಂಡ್ ಇನ್ ಎವ್ರಿ ಸ್ಟೆಪ್ ನಾವು ಈಗ ಶೂಟಿಂಗ್ ಅಂದರೆ ನಮ್ಗೆ ಎಷ್ಟು ಹೆಕ್ಟಿಕ್ ಇರುತ್ತೆ, ವೆನ್ ವಿ ಕಮ್ ಬ್ಯಾಕ್ ಹೋಮ್, ಆ ರೀತಿ ಎಲ್ಲ ನೋಡಿದಾಗ ಕೃಷ್ಣ ಇಸ್ ಬೀನ್ ವೆರಿ ವೆರಿ ಸಪೋರ್ಟಿವ್. ಆ್ಯಂಡ್ ಐ ಕಾಂಟ್ ಬಿ ಥ್ಯಾಂಕ್ಫುಲ್, ಬಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಫೀಲ್ ಲಕ್ಕಿ ಕೃಷ್ಣ ಅಂತ ಪಾರ್ಟ್ನರ್ ನಂಗೆ ಸಿಕ್ಕಿರೋದಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ಲಿ ನಮಗೆ ಈ ಬುಡಾಪೆಸ್ಟ್ ಪ್ಲಾನಿಂಗ್ ಎಲ್ಲ ನಮ್ಮವ್ರಿಗೂ ಬಂದೇ ಇಲ್ಲ, ಇವತ್ತೇ ಗೊತ್ತಾಗ್ತಿರೋದು ನನಗೆ. ಅದೆಲ್ಲ ಗೊತ್ತಾಗಿದ್ದರೆ ಅಂಡರ್ ವಾಟರ್ ಒಪ್ಕೋತಾ ಇರಲಿಲ್ಲ. ಬಟ್ ಎನಿವೇ, ಈ ನೆಲದ ಮೇಲೆ ಸ್ನೋ ಮೇಲೆ ಎಲ್ಲ ಸಾಂಗ್ಸ್ ಮಾಡಿದ್ದೀವಿ. ಅಫ್ಕೋರ್ಸ್ ಅವರು ಈ ಥರ ಪೂಲ್ ಒಳಗಡೆ, ನೀರು ಒಳಗಡೆ ಸಾಂಗ್ ಅಂತ ಹೇಳಿದಾಗ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಎಕ್ಸೈಟ್ ಆಯಿತು. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಅದು ಫ್ಯಾಕ್ಟ್. ನಾನು ಮನೆಗೆ ಹೋಗಿ ತುಂಬ ಬೈಕೊಂಡಿದ್ದೀನಿ ಸರ್, ಸಾರಿ. ಅಂದರೆ ಅದು ಗೊತ್ತಿಲ್ಲ, ಅವತ್ತು ಸಿಕ್ಕಾಪಟ್ಟೆ ಚಳಿ. ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೋ ಮೀಟರ್ಸ್ ಉದ್ದ ಇತ್ತು ನನ್ನ ಡ್ರೆಸ್ ಟೇಲ್ಗಳು. ಸೊ ಆಚೆ ಬಂದಾಗ ಬಟ್ಟೆ ಎಲ್ಲ ಹೆವಿ ಆಗ್ತಾಯಿತ್ತು, ಮತ್ತು ಆಚೆ ಬರಬೇಕು, ನೀರೊಳಗೆ ಹೋಗಬೇಕು. ಸೊ ಊಟ ತಿಂಡಿನೂ ಸರಿಗೆ ಮಾಡೋಕ್ಕಾಗಲಿಲ್ಲ ಅವತ್ತು. ಅಂದರೆ ನನ್ನ ಇಷ್ಟು ವರ್ಷದ ಕರಿಯರಲ್ಲಿ ನಾನು ತುಂಬ ಕಷ್ಟಪಟ್ಟಿರೋ ದಿನ ಅವತ್ತು ಶೂಟಿಂಗ್ ಅಂತ. ಸೊ ಅವತ್ತು ಔಟ್ಪುಟ್ ಬಗ್ಗೆ ಚಿಂತೆ ಹೋಗ್ಬಿಡ್ತು. ಆಫ್ಟರ್ 1-2-3 hours ಆದಮೇಲೆ ಪೇಷನ್ಸ್ ಎಲ್ಲ ಹೋಯ್ತು, ಹೆಂಗಾರು ಬರಲಿ ಮುಗಿಸ್ಬಿಟ್ಟು ಕಳಿಸಿ ನಮ್ಮನ್ನ ಅಂತ. ಆ ಥರ ಅಷ್ಟು ಫ್ರಸ್ಟ್ರೇಟ್ ಆಗೋಗಿತ್ತು. ಬಟ್ ಇವತ್ತು ಔಟ್ಪುಟ್ ನೋಡಿದ್ರೆ ಐ ಥಿಂಕ್ ಇದು ವರ್ತ್ ಅನಿಸುತ್ತೆ. ಬಿಕಾಸ್ ಎಲ್ಲ ಸಾಂಗು ನಾವು ಆರ್ಟಿಸ್ಟ್ಗಳಾಗಿ ಹೆಚ್ಚು ಕಮ್ಮಿ ಎಲ್ಲ ಸಿಮಿಲರ್ ಸಾಂಗ್ಸೇ ಮಾಡ್ತಾ ಇರ್ತೀವಿ, ಡ್ಯೂಯೆಟ್ ಸಾಂಗ್ ಇರ್ಬೋದು, ಡ್ಯಾನ್ಸ್ ನಂಬರ್ ಇರ್ಬೋದು. ಬಟ್ ದಿಸ್ ಲುಕ್ಸ್ ರಿಯಲಿ ನೈಸ್. ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಷನ್ ನಕುಲ್ ಅವ್ರು ಹಾಡಿರೋದು ಈ ಸಾಂಗ್ಗೆ ನನಗೆ ಅವರ ವಾಯ್ಸ್ ಬಂದಮೇಲೆ ಸಾಂಗ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿದೆ ಅನ್ನೋದೊಂದು ನನ್ನ ಫೀಲಿಂಗ್. ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾಪಿ ಟು ಹ್ಯಾವ್ ನಕುಲ್ ನಮ್ಮ ಸಿನಿಮಾಗೆ, ಯಾಕಂದರೆ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಸಿಂಗರ್ಸ್. ಸೊ ಅವ್ರು ನಮ್ಮ ಸಿನಿಮಾಗೆ ರೀ ರೆಕಾರ್ಡಿಂಗ್ ಮಾಡಿರೋದು ಭಾಳ ಖುಷಿ. ಅವ್ರು ಹೇಳಿದ್ರು ನಾಸ್ಟಾಲ್ಜಿಕ್ ಆಯಿತು ನನಗೆ ಲವ್ ಮಾಕ್ಟೇಲ್ 2 ಆದಮೇಲೆ ಈ ಸಿನಿಮಾ ಮಾಡ್ಬೇಕಾರೆ ಅಂತ. ಆ ಥರ ಎಲ್ಲ ಏನಿಲ್ಲ. 3ಗೆ ಸಾಂಗ್ಸ್ ಕೊಡಿ ಅಂತ 3 ತಿಂಗಳಾಯಿತು ಕೇಳಿ, ಇನ್ನೂ ಮಾಡಿಲ್ಲ. ಸೊ ಹೀ ಈಸ್ ವೆರಿ ಬ್ಯುಸಿ, ಬಟ್ ಇಟ್ಸ್ ವರ್ತ್, ಈಸ್ ವೆರಿ ಗುಡ್ ಅಂತ ಅನ್ಸುತ್ತೆ. ಆಮೇಲೆ ಪೃಥ್ವಿ ಕೂಡ ಇನ್ಫ್ಯಾಕ್ಟ್ ಸಾಂಗ್ ಶುರು ಮಾಡೋಕ್ಕೆ ಮುಂಚೆ ನಾನು ಎಲ್ಲಿ ಕೆರೆಯಲ್ಲಿ ಈಜು ಹೊಡಿತಿದ್ದೀನಿ ನನಗೆ ಬರಲ್ಲ ಅಂತೆಲ್ಲ, ಬಟ್ ಈ ವಾಸ್ ಆ್ಯಕ್ಚುಲಿ ವೆರಿ ಗುಡ್.
ಅಂದರೆ ನೀವು ಆ ಬ್ರೆತ್ ಕಂಟ್ರೋಲ್ ಮಾಡಿಕೊಂಡು ನೀರೊಳಗಡೆ ನೀವಾಗಲೇ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ. ಸೊ ಪಾಪ ಅವ್ರಿಗೂ ಅದೇ ಸ್ಟ್ರಗಲ್ ಆಯಿತು. ಕಾಸ್ಟ್ಯೂಮ್ಸ್ ತುಂಬ ಇದಾಗಿರಲಿಲ್ಲ ಅಷ್ಟೇ. ಸೊ ಈ ಥರ ನಮ್ಮ ತಂಡದವರು ಬುಡಾಪೆಸ್ಟೆಲ್ಲ ಹೇಳ್ದಲೆ ನಮ್ಮನ್ನು ಬಕ್ರ ಮಾಡಿ ಕೊನೆಗೆ RR ನಗರ್ ಪೂಲಲ್ಲೇ ಇಳಿಸ್ಬಿಟ್ಟು ಮುಗಿಸಿದ್ರು ಸಾಂಗ್ನ. ಬಟ್ ಥ್ಯಾಂಕ್ ಯು ಫಾರ್ ದ ಥಾಟ್. ಆ್ಯಂಡ್ ಐ ಥಿಂಕ್ ಇಮ್ರಾನ್ ಸರ್ನ ಇವತ್ತು ಜ್ಞಾಪಿಸ್ಕೋಬೇಕು, ಬಿಕಾಸ್ ಇಟ್ಸ್ ಹಿಸ್ ಐಡಿಯಾ. ಮೋಕಬೌಟ್ ಶಾರ್ಟ್ಸ್ ಕೂಡ ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಇಟ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ಆ್ಯಂಡ್ ಸಾಂಗು ಕಾಂಪ್ಲಿಮೆಂಟ್ ಆಗ್ತಿದೆ, ವಿಜುವಲಿ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರೊಡ್ಯೂಸ್ ಆಸ್ ನವೀನ್ ಸರ್ ಸೆಟ್, ಪ್ರೊಡ್ಯೂಸರ್ ಸಪೋರ್ಟ್ ಇಲ್ದಲೆ ಡೆಫಿನೆಟ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋಕ್ಕಾಗಲ್ಲ, ಬಿಕಾಸ್ ಯಾರು ರಿಸ್ಕ್ ತೊಗೊಳ್ಳಲ್ಲ ದುಡ್ಡು ಅಂತ ಬಂದಾಗ. ಬಟ್ ಐ ಥಿಂಕ್ ಈಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಂಡ್ ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್. ನಾನು ಡೇ ಒನ್ನಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟಲ್ ಕೊಟ್ಟಿದ್ದು ಕೂಡ ನಮ್ಮ ನಿರ್ಮಾಪಕರೇ. ಸೊ ಅಂಥ ನಿರ್ಮಾಪಕರು ಕನ್ನಡ ಸಿನಿಮಾಗಳಿಗೆ ಬರಬೇಕು ಹೆಚ್ಚಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನವೀನ್ ಸರ್, ನಮ್ಮ ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ನಾನು. ಪಾಪ ನಮ್ಮನ್ನ ಈ ಥರ ನೀರಲ್ಲಿ ಶೂಟ್ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ರು. ಬಟ್ ನಾನು ಪೃಥ್ವಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರಿಟೇಟ್ ಆಗೋಕ್ಕೆ ಶುರು ಆದಾಗ ಅವರು ಇಳಿದ್ಬಿಟ್ರು ನೀರಿಗೆ. ಸರ್ ಬೆಳಗ್ಗೆಯಿಂದ ಶೂಟಿಂಗ್ ಮುಗಿಯೋವರೆಗೂ 10 hours ನಮ್ಮ ನಿರ್ದೇಶಕರು ನೀರಲ್ಲೇ ಇದ್ರು. ನಾವು ಹೇಳ್ತಿದ್ದೀವಿ ಸರ್ ಪರವಾಗಿಲ್ಲ ಸರ್ ನಿಮ್ದೇನು ಶಾರ್ಟ್ ತೆಗಿಯಲ್ಲ, ಹೋಗಿ ನಾವು ಹೆಂಗೂ ಮಾಡಲೇಬೇಕು, ನಮ್ಗೆ ಆಪ್ಷನ್ ಇಲ್ಲ, ನೀವು ಹೋಗಿ ಅಂತ. ಬಟ್ ಅವ್ರು ನೀರಿಂದ ಎದ್ದೇ ಹೋಗಲಿಲ್ಲ. 10 hours ನೀರಲ್ಲೇ ಇದ್ದರು ನಮ್ಮ ನಿರ್ದೇಶಕರು. ಸರ್ ಥ್ಯಾಂಕ್ಸ್ ಫಾರ್ ದ ಮೋಟಿವೇಶನ್. ಅಂದರೆ ಅವ್ರು ಬೈಸ್ಕೋಬಾರ್ದು ಅಂತ. ಏನು ಸರ್ ಇಷ್ಟೊತ್ತು ತಮ್ಮನ್ನ ಇರಿಸಿದ್ದೀರಾ, ನೀವಿರಿ ನೋಡೋಣ ನಿಮ್ಮ ಕೈಲಿ ಆಗುತ್ತಾ ಅಂದ್ಬಿಡ್ತೀವಿ ಅಂತ ಅವ್ರು ಇದ್ಬಿಟ್ರು ಫುಲ್ಲು. ಅದೊಂಥರ ಒಳ್ಳೆ ಟ್ರಿಕ್ ಆ್ಯಕ್ಚುಲಿ. ಆಮೇಲೆ ತಂಡದವ್ರನ್ನೆಲ್ಲ ಅವ್ರನ್ನ ಜೊತೆಗೆ ಇಳಿಸ್ಕೊಳಕ್ಕೆ ನೋಡಿದ್ರು ಯಾರೂ ಇಳಿಲಿಲ್ಲ. ಸೊ ಪಾಪ ಅವರೊಬ್ಬರೇ ನಿಂತಿದ್ರು ನೀರಲ್ಲಿ ಫುಲ್ ಡೇ. ಹೌದು, ಇದಕ್ಕೆ ನಾವು ಕ್ವಾಲಿಟಿಲಿ FME ಅಂತ ಹೇಳ್ತೀವಿ, ಫೇಲ್ಯೂರ್ ಮೋಡ್ ಎಫೆಕ್ಟಿವ್ ಅನಾಲಿಸಿಸ್ ಅಂತ. ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ರೆಡಿ ಆಗ್ಬಿಡೋದು ಅಂತ. ಅದು ಆ ವಿಚಾರಕ್ಕೆ ಬರ್ತೀನಿ ಈಗ. ಸೊ ಗೊತ್ತಿಲ್ಲ, ನಾನು ಪೃಥ್ವಿ ಕೇಳ್ತಾನೆ ಇದೀವಿ ಇವ್ರನ್ನ, ಸರ್ ಸಾಂಗ್ ತೋರಿಸಿ. ಬಿಕಾಸ್ ವಿ ಆರ್ ಕ್ಯೂರಿಯಸ್. ಆ್ಯಂಡ್ ಅಷ್ಟು ಕಷ್ಟಪಟ್ಟಿದ್ದೀವಿ ಸರ್. ಸಾಂಗೇ ನೋಡಿಲ್ಲ, ಒಂದ್ಸತಿ ಎಡಿಟಲ್ಲಿ ನೋಡಿದ್ದು, ಆನ್ಲೈನ್ ಎಡಿಟ್ ಮಾಡ್ಬೇಕಾರೆ. ಅವ್ರು ಇಲ್ಲಿವರೆಗೂ ಸಾಂಗ್ ತೋರಿಸಿಲ್ಲ. ಅವ್ರ ಫೋನಲ್ಲೇ ಇದೆ. ಮೊನ್ನೆ ನವೀನ್ ಸರ್ ಹೇಳಿದ್ರು ಪ್ರೊಡ್ಯೂಸರು, ಇಲ್ಲ ಅವ್ರ ಫೋನಲ್ಲಿದೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇಲ್ಲ ಇಲ್ಲಿ ಯಾವತ್ತು ಕೇಳು, ನಾಳೆ ತರ್ತೀನಿ ಅನ್ನೋ. ನಾಳೆ ಸರ್ ಎಲ್ಲಿ ಸರ್? ಲ್ಯಾಪ್ಟಾಪ್ ಮರ್ತು ಬಂದ್ಬಿಟ್ಟೆ. ಸರ್ ಇದು ಫೋನಲ್ಲಿ ಇದೆಯಂತಲ್ಲ. ಇಲ್ಲ ಫೋನಲ್ಲಿ ಇಲ್ಲ, ಎಲ್ಲ ಏನೋ ಫೋನು ಇದಾಗೋಯ್ತು. ಏನಾಗೋಯ್ತು? ಸರ್ ಸ್ಟಕ್ ಆಯಿತು, ಕ್ರ್ಯಾಶ್ ಆಯಿತು, ಏನೇನೆಲ್ಲ ಸುಳ್ಳು ಹೇಳಿದ್ದಾರೆ. ಸೊ ಇವತ್ತು ನನಗೂ ಕೃಷ್ಣ ಅವ್ರಿಗೂ ಒಟ್ಟಿಗೆ ಗಿಫ್ಟ್ ಕೊಟ್ಟಿರೋದು ನೀವು ಈ ಸಾಂಗು. ಗೊತ್ತಿಲ್ಲ ಯಾಕೆ ತೋರಿಸಿರ್ಲಿಲ್ಲ ಅವರು ಅಂತ. ಒಂಥರ ಸರ್ಪ್ರೈಸ್ ಆಗಿ ತೋರಿಸೋಣ ಎಲ್ರಿಗೂ, ಯಾಕೆ ಸುಮ್ಮನೆ ಇದ್ಯಾಕೆ ಹಾಕಿದ್ದೀರಾ, ಇದು ಯಾಕೆ ಈ ಶಾರ್ಟ್ ಇದೆ, ಅದೇನಿದೆ ಅಂತ ಕೇಳ್ಬಿಡ್ತೀವಿ ಅಂತಲೂ ಇರ್ಬೋದು, ಗೊತ್ತಿಲ್ಲ. ಬಟ್ ತೋರಿಸಿರ್ಲಿಲ್ಲ ಇಷ್ಟು ದಿನ. ಬಟ್ ಎನಿವೆ ಐ ಥಿಂಕ್ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಟ್ರೇಲರು ತೋರಿಸಿಲ್ಲ ನಮಗೆ ಫುಲ್. ಇಲ್ಲ ಸರ್ ಸಾರಿ, ಟ್ರೇಲರ್ ತೋರಿಸಿದ್ದಾರೆ. ಟ್ರೇಲರ್ ತುಂಬ ಅದ್ಭುತವಾಗಿದೆ. ಅಂದರೆ ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್. ಆ್ಯಂಡ್ ನಾವು ಸಿನಿಮಾಲಿ ಏನು ಹೇಳೋಕೆ ಹೊರಟಿದ್ದೀವಿ ಅದನ್ನು ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ. ಸೊ ಫ್ಯಾಮಿಲಿ ಕೂತ್ ನೋಡೋಂಥ ಸಿನಿಮಾ ಇದು. ಟ್ರೇಲರ್ ಲಾಂಚಲ್ಲಿ ಮಾತಾಡ್ಬೋದು. ಬಟ್ ಐ ಸ್ಟಿಲ್ ವಾಂಟ್ ಟು ವಿಶ್ ಬೋತ್ ದ ನವೀನ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಲ್ ದ ವೆರಿ ಬೆಸ್ಟ್. ಇಂಥ ಒಂದು ಒಳ್ಳೆ ಪ್ರಯತ್ನ ಮಾಡಿರೋದಕ್ಕೆ ಥ್ಯಾಂಕ್ ಯು. 10 hours ಮಾಡಿದ್ವಿ ಸರ್. ಊಟ ತಿಂಡಿ ಇಲ್ದಲೆ 10 hours ಮಾಡಿದ್ದೀವಿ. ಅವರೇ ಹೇಳ್ತಿದ್ದು ನಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ. ನಾವು ಇಳಿರಿ ಅನ್ನಲಿಲ್ಲ, ನಾವು ಬಿಡಿ ಸರ್ ಹೋಗ್ಲಿ, ನಾವು ಮಾಡಲೇಬೇಕು, ನಮ್ಗೆ ಆಪ್ಷನ್ ಇಲ್ಲ, ನೀವು ಹೋಗಿ ಅಂದರೂ ಹೋಗಿಲ್ಲ ಅವರು. ಅಂದರೆ ಇವತ್ತಿನ ದಿನ ಈ ಥರ ಒಂದು ಮಾತು ಬರುತ್ತೆ ಅಂತ ಅವರು ನೀರಲ್ಲೇ ಇದ್ದರು. ಆ್ಯಕ್ಚುಲಿ ಶೂಟ್ ತುಂಬ ಕಮ್ಮಿ, ಚಿಕ್ಕ ಶಾರ್ಟ್ಸ್ ಇರುತ್ತೆ. ಅಂದರೆ ಒಂದು 1/2 hour ಇರುತ್ತೆ, ಅಥವಾ ಚಿಕ್ಕ ಶಾರ್ಟ್ಸ್ ಇರುತ್ತೆ. ಈ ಶಾರ್ಟ್ಸು ಫುಲ್ ಡೇನೇ ತಗೋತು. ಸಮ್ಟೈಮ್ಸ್ ನಂದು ಪೃಥ್ವಿ ಕಾಂಬಿನೇಷನ್ ಮಾಡಬೇಕಿತ್ತು, ಇಲ್ಲ ಸೋಲೋ ಮಾಡಬೇಕಿತ್ತು, ಕಾಸ್ಟ್ಯೂಮ್ ಚೇಂಜಸ್ ಇತ್ತು. ಆಮೇಲೆ ಶಾರ್ಟ್ ಆದಮೇಲೆ ಮತ್ತೆ ಫುಲ್ ಆ ಬಟ್ಟೆ ಎತ್ಕೊಳ್ಳೋಕೆ ಒಂದು 5 ಜನ ಇದ್ದರು. ಬಿಕಾಸ್ ವೆಟ್ ಆದಾಗ ತುಂಬ ಹೆವಿ ಆಗುತ್ತೆ, ಸ್ವಲ್ಪ ಕಷ್ಟ ಆಯಿತು. ಆಲ್ಮೋಸ್ಟ್ 10 hours ಮಾಡಿದ್ವಿ. ಶೂಟಿಂಗಿಂದ ಬಂದಾಗ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಇದ್ರು, ಕೃಷ್ಣ ಎಲ್ಲರೂ ಇದ್ರು ಮನೇಲಿ. ಏನಾಗೋಯ್ತು, ಯಾಕೆ ಹಿಂಗೆ ಬಂದಿದ್ಯಾ ಅಂದರು. ನಿಜವಾಗ್ಲೂ ನೀರಲ್ಲಿ 10 hours ಇದ್ರೆ ಒಂಥರ ಫೇಸ್ ಎಲ್ಲ ಒಂಥರ ಆಗೋಗಿರುತ್ತೆ, ಕಣ್ಣೆಲ್ಲ ರೆಡ್ ಆಗೋಗಿತ್ತು ನಂದು. ನಾನು ಆ್ಯಕ್ಚುಲಿ 3 days ರೆಸ್ಟ್ ತೊಗೊಂಡಿದ್ದೀನಿ. ಏನಾಯಿತು, ಚೆನ್ನಾಗೋದಿಯಲ್ಲ ಬೆಳಗ್ಗೆ ಅಂತ ಕೇಳಿದ್ರು ಎಲ್ಲರೂ. ಏನೋ ನನ್ನ ಕರ್ಮ ಅಂದ್ಕೊಂಡು ಕೃಷ್ಣನ ಅಂದರೆ ಜ್ಯೂಸ್ ಕುಡಿಯೋದು, ನೀರು ಕುಡಿಯೋದು, ಒಂಚೂರು ಏನಾದರೂ ತಿನ್ನೋದು, ಆ ಥರ. ಬಿಕಾಸ್ ನೀರೊಳಗಡೆ ಒಂಥರ ಮೇಲ್ ಬಂದಂಗೆ ಆಗುತ್ತೆ. ಸೊ ತಿನ್ನೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ಸೊ ನಾವು ಮುಗೀತಾ ಅಂತ ಕೇಳೋದು. ಅವ್ರಿಗೇನು ಬಿಡೋ ಪ್ಲಾನ್ ಇರಲಿಲ್ಲ. ಮುಗಿಸೆ ಒಂದ್ಸಲಿ ಕರ್ಸಿದ್ಮೇಲೆ ಆದರೂ ಮೋಸ ಮಾಡಿದ್ರಿ ಸರ್. ಬುಡಾಪೆಸ್ಟ್ ಹೇಳೇ ನೀವು ಪ್ಲಾನಿಂಗ್ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಇಬ್ರಿಗೂ. ಹೌದು, ಇಲ್ಲಿ ಯಾಕೆ ನೀರಲ್ಲಿ ಒದ್ದಾಡೋದು ಒಂದಿನ ಅಂತ. ಇಲ್ಲ ಸರ್ ಪಾಪ ಸಿನಿಮಾಗಿಲ್ಲಿ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ತಾರೆ.
ಅದೆಲ್ಲ ಬೇಡ. ಥ್ಯಾಂಕ್ ಯು. ಆ್ಯಕ್ಚುಲಿ ಈ ವಿಷಯ ನನಗೆ ಹೇಳಿದ್ರು ಬುಡಾಪೆಸ್ಟ್ ಹಂಗೇರಿ, ಆಮೇಲೆ ನಾವು ಕೆಂಗೇರಿಯಲ್ಲಿ ಮಾಡಿದ್ದು. ಬಟ್ ವಾಟ್ ಎವರ್, ಎಲ್ಲೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ನಾನು ಹೇಳಲೇಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಕೃಷ್ಣ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಅವರು ಯಾವ ಇವೆಂಟ್ಗೆ ಹೋಗ್ತಿಲ್ಲ, ತೀರಾ ಡೆಡಿಕೇಟೆಡ್ ಆಗಿ ಸ್ಟ್ರಿಕ್ಟ್ ಡಯಟಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಜಿಮ್ ಮಾಡ್ತಾ ಇದ್ದಾರೆ, ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್, ನೀವು ಈ ನಿಮ್ಮ ಶೆಡ್ಯೂಲಿಂದ ಟೈಮ್ ತೊಗೊಂಡು ನಮ್ಮ ತಂಡಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಆಬ್ವಿಯಸ್ಲಿ ನೀವು ಬರಲೇಬೇಕು ಮಿಲನ ಮ್ಯಾಮ್ಗೋಸ್ಕರ, ಬಟ್ ಸ್ಟಿಲ್ ನೀವು ಟೈಮ್ ತೊಗೊಂಡು ಬಂದಿರೋದು ನಮ್ಮ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ. ಆ್ಯಂಡ್ ಎಲ್ಲ ಪತ್ರಕರ್ತ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ. ಆ್ಯಂಡ್ ನಾನು ಲೇಟಾಗಿ ಬಂದಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಿದ್ದೀನಿ. ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಕದ್ದು ಕದ್ದು ಕೊಡು, ಫೆಬ್ರವರಿ 23ಕ್ಕೆ ನಮ್ಮ ಸಿನಿಮಾ ರಿಲೀಸು. 23 ವರ್ಷದ ಹಿಂದೆ ನೀವು ಈ ಸಾಂಗ್ ಮಾಡಿದಿರ, ನಂಗೆ ಶಾಕ್ ಆಯ್ತು ಆ್ಯಕ್ಚುಲಿ. ಇದು ದೊಡ್ಡ ಇನ್ಫಾರ್ಮೇಷನ್. ನೀವು ತುಂಬ ನಿಮ್ಮೊಳಗೆ ತುಂಬ ಸೀಕ್ರೆಟ್ಗಳನ್ನು ಇಟ್ಕೊಂಡು ಇದ್ದೀರಾ. ಇನ್ನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ? ಇದು ರಿಯಲ್ ಲವ್ ಸ್ಟೋರಿನ ನಿಮ್ಮದು? ಇಲ್ಲ, ಪ್ರಾಯಶಃ ಇರ್ಬೋದು, ಪ್ರೊಡ್ಯೂಸರ್ದು ಇರ್ಬೋದು ಅಥವಾ ಡೈರೆಕ್ಟರ್ದು ಇರ್ಬೋದು. ನಿಜವಾಗ್ಲೂ ಇಬ್ಬರ ಬಗ್ಗೆ ಹೇಳ್ತೀನಿ ನಾನು. ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವ್ರು ಯಾವಾಗಲೂ ಇವ್ರನ್ನ ಕರೀತಾರೆ. ನಿರ್ಮಾಪಕರು ನವೀನ್ ಸರ್ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ಇಂಥ ಒಳ್ಳೆ ಕಂಟೆಂಟ್ ಇರುವಂಥ ಸದಭಿರುಚಿಯ ಚಿತ್ರವನ್ನೇ ಮಾಡಬೇಕು ಅನ್ನೋದು ಅವರ ಇಂಟೆನ್ಷನ್. ಇನ್ನಷ್ಟು ಸಿನಿಮಾಗಳನ್ನು ಅವರು ಮಾಡಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ನವೀನ್ ದ್ವಾರ್ಕ್ನಾಥ್ ಅವರು IT ಬ್ಯಾಕ್ ಡ್ರಾಪಿಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂಥ ಒಂಥರ ಟೈಪೇ ತುಂಬ ಬೇರೆ ಇತ್ತು. ನನ್ನ ಫಸ್ಟ್ ಶೆಡ್ಯೂಲ್ ನನಗೆ ಈಗಲೂ ನೆನಪಿದೆ. ಅವರು 15 ನಿಮಿಷ ಈ ಸೀನು, 5 ನಿಮಿಷ ಬ್ರೇಕು, 15 ನಿಮಿಷ ಆದಮೇಲೆ ಈ ಶಾರ್ಟು, ಆ ಥರ ಪೂರ್ತಿ ದಿನದೊಂದು ಶೆಡ್ಯೂಲ್ ಹಾಕಿದ್ರು. ಅದು ನನಗೆ ತೀರಾ ಒಂಥರ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಪೂರ್ತಿ ಸಿನಿಮಾನು ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ನಕುಲ್ ಸರ್ ಅವರ ವಾಯ್ಸ್, ನನಗೆ ನಿನ್ನೆನೇ ಕಳಿಸಿದ್ರು ಸಾಂಗು. ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ತಾ ಇದೆ ಡ್ರೈವಿಂಗಲ್ಲಿ. ಆ್ಯಂಡ್ ಅದ್ಭುತವಾದ ಪ್ರತಿಭೆ ನಕುಲ್ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಿಜವಾಗ್ಲೂ ಇವರು ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ. ಇನ್ನಷ್ಟು ತುಂಬ ಸಿನಿಮಾಗಳು ಇವರು ಮಾಡಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಹರೀಶ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್. ಕದ್ದು ಕದ್ದು ಕೊಡು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋದು 100%. 11ನೇ ತಾರೀಕು ಟ್ರೈಲರ್ ರಿಲೀಸ್ ದಿವಸ ಮಾತಾಡ್ತೀವಿ. ಆ್ಯಂಡ್ ಕ್ವಶನ್ ಬರೋ ಮೊದಲು ನಾನೇ ಹೇಳ್ತೀನಿ. ಹೌದು, 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು 3 ತಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಸಿಟಿವ್ ಪಾಯಿಂಟ್ಸ್, ನೆಗೆಟಿವ್ ಪಾಯಿಂಟ್ಸ್ ಅವರು ಮುಂದೆ ಹೋದರೆ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೆ ಹೋದರೆ ನೆಗೆಟಿವ್ ಪಾಯಿಂಟ್ ಜಾಸ್ತಿ ಇದೆ. ಸೊ ಅದೇ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಅವ್ರಿಗೆ ತಂಡಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಅವರ ಕ್ಯಾಲ್ಕುಲೇಷನನ್ನು ಆ್ಯಸ್ ಎನ್ ಆ್ಯಕ್ಟರ್ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ 3 ತಂಡದ್ದು ಎಷ್ಟರ ಮಟ್ಟಿಗೆ ನನಗಾಗುತ್ತೆ, ಆ್ಯಕ್ಚುಲಿ ನಿದ್ದೆನೇ ಇಲ್ಲ, ಪ್ರಾಯಶಃ 1-1.5 ವಾರದಿಂದ ನಿದ್ದೆನೇ ಇಲ್ಲ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ. 3 ಬೇರೆ ಬೇರೆ ರೀತಿಯ ಚಿತ್ರಗಳು. ಫಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂತಹ, ಫ್ಯಾಮಿಲಿ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳುವಂಥ ಚಿತ್ರ. ಮತ್ಸ್ಯಗಂಧ ಒಂದು ಟೈಪ್ ಆಫ್ ಮಾಸ್ ಸಿನಿಮಾ, ಜೂನಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಹಾಗಾಗಿ 3 ಬೇರೆ ಬೇರೆ ರೀತಿಯ ಸಿನಿಮಾಗಳು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು. ನೀರಿನ ಎಕ್ಸ್ಪೀರಿಯನ್ಸ ಅಲ್ಲ, ನೀರಂದರೆ ನಾನು ಚಿಕ್ಕವನಿರುವಾಗ್ಲಿಂದನೇ ಯಾವಾಗಲೂ ಕೆರೆಯಲ್ಲೋ ನದಿಲೋ ಕಡಲಲ್ಲೇ ಇದ್ದವ್. ನಾನು ಕಾಪು ಅಲ್ಲಿ ಬೆಳೆದಿರೋದ್ರಿಂದ ಅವಾಗ ಮೊಬೈಲ್ ಇರಲಿಲ್ಲ. ಅವಾಗ ಏನಿದ್ರು ಮೀನು ಹಿಡಿಯೋದು, ಈಜಕ್ಕೆ ಹೋಗೋದು ಅಷ್ಟೇ, ಕ್ರಿಕೆಟ್ ಆಡೋದು. ಸೊ ಹಾಗಾಗಿ ನೀರ್ದೇನು ತೀರಾ ನನಗೆ ಕಷ್ಟ ಆಗಲಿಲ್ಲ. ಬಟ್ 2 ಡಿಫ್ರೆನ್ಸ್ ಇದೆ. ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಆಗಿರೋದ್ರಿಂದ ಇವ್ರದ್ದು ತುಂಬ ಕ್ಲಾಸ್ ಆ್ಯಂಡ್ ಸ್ಟೈಲಿಶ್ ಆಗಿರುತ್ತೆ. ನಮಗೆ ಒಂದು ಸ್ವಲ್ಪ ಕೈಕಾಲೆಲ್ಲ ಹಿಂಗೆ ಇರ್ತಾ ಇತ್ತು. ಆವಾಗ ಇಮ್ರಾನ್ ಸರ್ ಸ್ವಲ್ಪ ನೋಡ್ಕೊಂಡು ಸರಿಯಾಗಿ ಮಾಡಪ್ಪ ಅಂತೆಲ್ಲ ಹೇಳ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಏನು ಅಷ್ಟೇ ಕಷ್ಟ ಆಗಲಿಲ್ಲ. ನಮಗೆ ನೀರಲ್ಲಿ ಮುಳುಗಿ ಅಭ್ಯಾಸ ಇದೆ. ಅಂದರೆ ಅದು ನಾವು ಆಡ್ತಾ ಇದ್ವಿ ಚಿಕ್ಕವರಿರುವಾಗ, ಯಾರು ಜಾಸ್ತಿ ನೀರಲ್ಲಿ ಮುಳುಗಿ ಇರೋದು ಅಂತ. ಅದರಲ್ಲಿ ಆಲ್ಮೋಸ್ಟ್ ನಾನು ಫಸ್ಟ್ ಸೆಕೆಂಡ್ ಬರ್ತಾ ಇದೆ ಯಾವಾಗಲೂ. ಹಾಗಾಗಿ ಮುಳುಗಿ ಅಭ್ಯಾಸ ಇದೆ ನನಗೆ. ಥ್ಯಾಂಕ್ ಯು. ಐ ಆಮ್ ವೆರಿ ಸಾರಿ ಲೇಟಾಗಿ ಬಂದಿದ್ದಕ್ಕೆ. ಸ್ವಲ್ಪ ಮನೆ ಪರ್ಸ್ನಲ್ ಇದಕ್ಕಿಂತ ಲೇಟ್ ಆಯಿತು. ಸೊ ಈ ಸಾಂಗ್ ಬಗ್ಗೆ ಐ ಥಿಂಕ್ ನಮ್ಮ ಡೈರೆಕ್ಟರ್ ಆಲ್ರೆಡಿ ಸುಮಾರು ಶೇರ್ ಮಾಡಿದ್ದಾರೆ ಅನಿಸುತ್ತೆ. ನಾವು ಆಲ್ಮೋಸ್ಟ್ ಒಂದು 20 ಇಯರ್ಸ್ ಬಿಫೋರ್ ಇದು ನಮ್ಮ ಕಾಲೇಜ್ ಡೇಸಲ್ಲಿದ್ದಾಗ ಈ ಪಾಂಪ್ಲೆಟ್ಸ್ ಎಲ್ಲ ಕೊಡ್ತಾರಲ್ಲ, ಕಾಲೇಜ್ ಹತ್ರ ಎಲ್ಲ ಕೊಡ್ತಾ ಇರ್ತಾರೆ, ಅದು ಕೋರ್ಸ್ಗಳ ಬಗ್ಗೆ. ಅದ್ರ ಹಿಂದೆಗಡೆ ಬರೀತಾ ಇದ್ದಿದ್ದು ಸಾಂಗ್ ಅದು ಆ್ಯಕ್ಚುಲಿ. ಅಲ್ಲಿ ನಾವು ಇಲ್ಲಿ ಕದ್ದು ಆಗಿದೆ. ಅವಾಗ ಚಂದದಲ್ಲಿ ಚಂದ ಅಂತ ಬರೆದಿದ್ದು. ಚಂದದಲ್ಲಿ ಚಂದ, ಮುತ್ತಿನ ಹಾರ ಚಂದ, ನೀನು ತೊಡೋದೇ ಹೆಚ್ಚಿತ್ತು ಅದರಂದ ಅಂತ ನಾವು ಬರ್ಕೊಂಡಿದ್ವಿ. ಸೊ ನಮ್ಮ ಡೈರೆಕ್ಟ್ರು ಕಾಲೇಜಲ್ಲಿ ಗೊತ್ತಲ್ಲ ಸರ್,
ಇನ್ನು ಅವಾಗ ಓದೋ ಹುಡುಗರು ನಿಮ್ಗೆ ಗೊತ್ತಿಲ್ಲ ಖಂಡಿತ. ಸೊ ಅದು ಡೈರೆಕ್ಟ್ರು ಆಯ್ತು ಇದಕ್ಕೊಂದು ಕಂಪೋಸ್ ಮಾಡ್ಕೊಂಡು ಬಾ ಮಾಡೋಣ ಅಂತೇಳಿ. ಸೊ ಅದು ಮಾಡ್ಕೊಂಡು ನೆಕ್ಸ್ಟ್ ದಿವಸ ಹೋದಾಗ ಬಾ ಅಂತೇಳಿ ಅವ್ರ ಮನೇಲಿ ಸಿಸ್ಟಮ್ ಇದ್ದಿದ್ದು ಅವಾಗ. ಸೊ ಅಲ್ಲೇ ಎಲ್ಲ ಒಂದು ರಫ್ ಒಂಥರ ಸ್ಕೆಚ್ ಥರ ಮಾಡಿಕೊಂಡು ಸೊ ಇಟ್ಟಾಗ ಇವನು ನಮ್ಮ ಡೈರೆಕ್ಟ್ರ್ ನಮ್ಮ ಡೈರೆಕ್ಟ್ರ್ ಹೇಳಿದರು, ಇದನ್ನು ನಾನು ಫಸ್ಟ್ ಫಿಲ್ಮ್ ಮಾಡಿದಾಗ ಇದನ್ನು ನಮ್ಮಿಬ್ರದ್ದು ಒಂದು ನೆನಪಾಗಿ ಇಟ್ಕೊಳ್ಬೇಕು, ಈ ಸಾಂಗ್ ಏನಾರು ಆಗಲಿ ನಾನು ಹಾಕ್ತೀನಿ ಅಂತ ಹೇಳಿದರು. ಸೊ ಅದನ್ನು ಇವತ್ತು ಅದು 3 ಸರ್ ಈಡೇರಿದೆ ಸರ್. ಅದನ್ನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ನಮ್ಮ ಪ್ರೊಡ್ಯೂಸರ್ ಅದು ಒಪ್ಕೊಂಡಿದ್ದಕ್ಕೆ. ಓಕೆ ಆಯಿತು ಮಾಡಿ ಅವ್ರು ಒಪ್ಸಿದ್ರು ಸರ್. ಆ್ಯಕ್ಚುಲಿ ಸಾಂಗ್ ಎಲ್ಲ ನಾವು ಕಂಪೋಸಿಷನ್ ಆದಮೇಲೆ ತೆಗೆದು ತೋರಿಸಿದಾಗ ಪ್ರೊಡ್ಯೂಸರು ಇಲ್ಲಿ ಇನ್ನೊಂದು ಮಾಡೋಣ ಅಂತಂದರು. ಅವಾಗ ನಮ್ಮ ಡೈರೆಕ್ಟ್ರು ಫುಲ್ ಪ್ಯಾನಿಕ್ ಆಗಿಬಿಟ್ಟಿದ್ರು, ಇದೊಂದು ಸಾಂಗ್ ಬಿಟ್ಬಿಡಪ್ಪ ನನಗೋಸ್ಕರ ಅಂತ ಕನ್ವಿನ್ಸ್ ಮಾಡಿದ ಸಾಂಗ್ ಇದೆ ಆ್ಯಕ್ಚುಲಿ. ಸೊ ಹಂಗಾಗಿ ಇದ್ರ ಮೇಲೆ ಒಂಥರ ಡಿಫ್ರೆಂಟ್ ಸ್ಟೋರಿ ಇದೆ. ಆಮೇಲೆ ಒಟ್ಟು 7 ಸಾಂಗ್ ಇದೆ ಸರ್, 7 ಸಾಂಗ್ಸ್ ಇದೆ ಸರ್. ಎಲ್ಲ ಒಂದೊಂದು ಅದ್ರ ಕತೆಗೆ ತಕ್ಕನಾಗಿ ಮಾಡ್ಕೊಂಡಿದ್ದೀವಿ. ಎಲ್ಲ ಅದಕ್ಕೆ ಏನು ಬೇಕೋ ಅದು ಮಾತ್ರನೇ ನೋಡ್ಕೊಂಡೇ ಮಾಡಿದ್ದೀವಿ. ಸೊ ಅದು ಕಥೆಲಿ ಹೋಗ್ತಾ ಇರುತ್ತೆ ಕ್ಲೀನಾಗಿ. 7 ಸಾಂಗ್ಸ್ ಇದೆ ಸರ್. ಸೊ ಅದಕ್ಕೆ ನಮ್ಮ ಮ್ಯೂಸಿಷಿಯನ್ಸ್ ಫಸ್ಟು ವಿಶಾಖ್ ರಾಮ್ಪ್ರಸಾದ್ ಅಂತ ಹೇಳಿ ಅದಕ್ಕೆ ಅರೇಂಜ್ಮೆಂಟ್ ಮಾಡಿಕೊಟ್ರು. ನೆಕ್ಸ್ಟು ಸಿದ್ಧಾರ್ಥ್ ಕಾಮತ್ ಅಂತ, ಆಮೇಲೆ ನಮ್ಮ ನಕುಲ್ ಸರ್ ಅದು ಇನ್ನೂ ಬೇಜಾನ್ ಇಂಪ್ರೂವೈಸ್ ಮಾಡಿ ಅವರೇ ಹಾಡ್ಕೊಟ್ರು. ಈಗ ಅದು ಕಲರೇ ಚೇಂಜ್ ಆಗೋಯ್ತು. ಅದು ಫಸ್ಟ್ ಇದ್ದಿದ್ದೇ ಒಂಥರ ಈಗ ಆಗಿತ್ತು ಅಂತ. ತುಂಬ ಥ್ಯಾಂಕ್ಸ್ ಸರ್. ಓಕೆ, ಸೊ ಐ ಥಿಂಕ್ ಫೆಬ್ರವರಿ 23 ರಿಲೀಸ್ ಆಗ್ತಿದೆ. ಸೊ ಈ ಸಾಂಗಿಗೆ ಒಂದು ಬೇಸಿಕ್ಲಿ ಒಂದು ಎಕ್ಸ್ಪೆರಿಮೆಂಟಲ್ ಸಾಂಗ್ ಟ್ರೈ ಮಾಡಿದ್ದೀವಿ. ಸೊ ಐ ಹೋಪ್ ಇದನ್ನು ಜನ ಅಕ್ಸೆಪ್ಟ್ ಮಾಡಿ ಇದನ್ನು ಇನ್ನೂ ಹೆಚ್ಚು ಜನ ವೀಕ್ಷಣೆ ಮಾಡಿ ಅದರಿಂದ ನಮ್ಮ ಚಿತ್ರಕ್ಕೂ ಬಂದರೆ ನಮಗೆ ತುಂಬಾ ಸಪೋರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಡಾಲಿ ಕೃಷ್ಣ ಸರ್ಗೆ ಥ್ಯಾಂಕ್ಸ್ ಸೋ ಮಚ್. ನೀವು ಹೇಳಿದ ತಕ್ಷಣ ಅಕ್ಸೆಪ್ಟ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ. ಬಿಕಾಸ್ ನಾವು ಹೊಸೊಬ್ಬರು, ಇನ್ಫ್ಯಾಕ್ಟ್ ನಾವು ವಿ ಹ್ಯಾವ್ ಬೀನ್ ಅಪ್ರೋಚಿಂಗ್ ಮೆನಿ ಪೀಪಲ್ ಲೈಕ್ ಹೆಂಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು ಅಂತ. ಅಟ್ ದ ಸೇಮ್ ಟೈಮ್ ಅಟ್ ಎವ್ರಿ ಡಿಪಾರ್ಟ್ಮೆಂಟ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನೀವೊಬ್ಬರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಇನ್ಫ್ಯಾಕ್ಟ್ ವೆನೆವರ್ ವಿ ಮೆಟ್ ಯು ಆಲ್ಸೋ ಅಲ್ಲ, ನೀವು ಮೀಟ್ ಮಾಡಿದಾಗ ಅಷ್ಟೇ ಕ್ಯಾಶುವಲ್ ಡಿಸ್ಕಷನ್ಸಲ್ಲಿ ಯು ಶುಡ್ ಟೆಲ್ ಅಸ್ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ 2-3 ಥಾಟ್ಸ್ ಎಲ್ಲ ಹೇಳಿದ್ದೀರಾ ನೀವು. ಅಟ್ ದ ಸೇಮ್ ಟೈಮ್ ಎಲ್ಲ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಸಪೋರ್ಟ್ ಮಾಡಿ, ಟೆಕ್ನಿಷಿಯನ್ಸಿಂದ ಹಿಡಿದು ಎವ್ರಿಬಡಿ ಹ್ಯಾವ್ ಸಪೋರ್ಟೆಡ್. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಪೃಥ್ವಿ ಮಿಲ್ನಾ ಫಾರ್ ಆಕ್ಸೆಪ್ಟಿಂಗ್ ದಿಸ್ ಸಾಂಗ್. ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಭಯ ಇರುತ್ತಲ್ವ, ಸೊ ಎಲ್ರಿಗೂ ಹೆಂಗೆ ಬರುತ್ತೆ ಅಂತಲ್ಲ. ಸೊ ಅದನ್ನೊಂದು ನಂಬಿಕೆ ಇಟ್ಕೊಂಡು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಸೊ ಎವ್ರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಕುಲ್ ಆಲ್ಸೋ ಥ್ಯಾಂಕ್ ಯು ಸೊ ಮಚ್. ಸೊ ನಕುಲ್ ಇಸ್ ಸೋ ಬಿಸಿ, ಯಾಕಂದರೆ ನಾವು ಒಂದ್ಸಲ ಅವ್ರು ಮೀಟ್ ಮಾಡ್ಕೊಂಡು ನಾವು ಚೆನ್ನೈಗೆ ಹೋಗಿದ್ದೀವಿ. ಯಾಕಂದರೆ ರೆಹಮಾನ್ ಸರ್ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ತಿದ್ರು ಅವಾಗ. ಸೊ ನಾವು ಅವ್ರು ಮೀಟ್ ಮಾಡಬೇಕು, ಇಲ್ಲೇ ಬರ್ತೀರಾ ಅಂದ್ರೆ ಇಲ್ಲೇ ಬರ್ತೀವಿ. ನಾನು ನವೀನಿಬ್ಬರು ಚೆನ್ನೈಗೆ ಹೋಗಿ ಅಲ್ಲಿ ಮಾಡಿ, ಇನ್ಫ್ಯಾಕ್ಟ್ ರೆಕಾರ್ಡಿಂಗು ಅಷ್ಟೇ ನಾನು ಹರೀಶು ಚೆನ್ನೈಗೆ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಡ್ಬಂದೆ ನಾವು. ಬಿಕಾಸ್ ಬೆಂಗಳೂರು ಯಾವ ಬರ್ತೀರಾ ಅಂತ ಕೇಳಿದೆ, ಗೊತ್ತಿಲ್ಲ ಅಂದರು. ಸೊ ಗೊತ್ತಿಲ್ಲ ಅಂದರೆ ಬೇಡ ನಾವು ಬರ್ತೀವಿ ಅಂದ್ಬಿಟ್ಟು, ಸೊ ಡೇಟ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವೇ ಇಮಿಡಿಯೇಟಾಗಿ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಡ್ಬಂದ್ವಿ. ಸೊ ಥ್ಯಾಂಕ್ಸ್ ನಕುಲ್. ಸೊ ಎವ್ರಿಬಡಿ. ಸೊ ದೀಪಕ್ ಸರ್ ಆಲ್ಸೋ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸೊ ಅದು ನಮ್ಗೊಂದು ತುಂಬ ಖುಷಿ ವಿಚಾರ. ಸೊ ವಿ ಜಸ್ಟ್ ಹೋಪಿಂಗ್ ಎವ್ರಿಥಿಂಗ್ ಗೋಸ್ ವೆಲ್, ಫಿಂಗರ್ಸ್ ಕ್ರಾಸ್ಡ್. 23rd ಫೆಬ್ರವರಿ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಬಂದಿದ್ದಕ್ಕೋಸ್ಕರ. ಅಂತ ಎಲ್ಲ ಅತಿಥಿಗಳಿಗೂ ನಮಸ್ಕಾರ, ಹಾಗೂ ಪತ್ರಕರ್ತರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ಈ ವೇದಿಕೆ ಮೇಲೆ ಕೂತು ಮಾತಾಡೋಕ್ಕೆ. ಫಾರೆಸ್ಟ್ ಸ್ಟೇಷನ್ ಅಂತ ಒಂದು ತುಂಬ ಒಳ್ಳೆ ಕಥೆಯನ್ನು ಚಿತ್ರೀಕರಣ ಮಾಡಿ ನವೀನ್ ಸರ್ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡ್ತಾ ಇದ್ದಾರೆ. ಈ ಚಿತ್ರಕ್ಕೆ ನಾನು ಹಿನ್ನೆಲೆ ಸಂಗೀತವನ್ನು ಕೊಟ್ಟಿದ್ದೀನಿ, ಹಾಗೂ 2 ಹಾಡುಗಳನ್ನು ಹಾಡಿದ್ದೀನಿ, ಕದ್ದು ಕದ್ದು, ಹಾಗೂ ಇನ್ನೊಂದು ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಪೃಥ್ವಿ ಅಂಬಾರ್ ಮತ್ತು ಮಿಲನ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಗುತ್ತೆ. ಮತ್ತು ಲವ್ ಮಾಕ್ಟೇಲ್ 2 ಮಾಡಿದ್ಮೇಲೆ ಮತ್ತೆ ಮಿಲನ ಅವ್ರ ಚಿತ್ರ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಎಲ್ಲ ನಾಸ್ಟಾಲಜಿಕ್ ಮೂಮೆಂಟ್ಸ್ ನೆನಪಾಗ್ತಾ ಇತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ. ಹಾಗೂ ನವೀನ್ ಸರ್ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಸೊ ಫಸ್ಟ್ ಟೈಮು ಡೈರೆಕ್ಟ್ರು ಬಂದು ಮೀಟ್ ಮಾಡಿದರು ಆಫೀಸಲ್ಲಿ. ಸೊ ಈ ಥರ ಒಂದು ಸಾಂಗು ಅಂಡರ್ ವಾಟರ್ ತೆಗಿತಾ ಇದ್ದೀವಿ ಅಂತ. ಸೊ ಅದೊಂದು ಹೊಸ ಪ್ರಯತ್ನ ನಂದು ಒಂದಾಗಿತ್ತು. ಸೊ ಡೈರೆಕ್ಟ್ರು ಸ್ಪೆಸಿಫಿಕ್ಲಿ ಇದೇ ಬೇಕು, ಲೈಕ್ ಯಾವುದು ಡಿಸ್ಟರ್ಬೆನ್ಸ್ ಬೇಡ, ಸೊ ಆರ್ಟಿಸ್ಟೇ ಮೇನ್ ನನಗೆ. ಸೊ ಯಾವುದು ಬ್ಯಾಕ್ಗ್ರೌಂಡಲ್ಲಿ ಹಿಂದೆ ಇರೋ ಥರ ಇರಲಿ, ಬಟ್ ಯಾವುದು ಡಿಸ್ಟ್ರಾಕ್ಷನ್ ಬೇಡ ಅಂತಂದಿದ್ರು. ಸೊ ಅವ್ರಿಗೆ ಏನು ಬೇಕೋ ಮಾಡಿಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನನ್ನ ಪ್ರಕಾರ ಜನನೇ ನಿರೀಕ್ಷೆ ಮಾಡ್ತಾ ಇದ್ರು ಅನ್ಸುತ್ತೆ. ಲವ್ ಮಾಕ್ಟೇಲ್ 1 ಬಂದಾಗ ಆದಿ ಮತ್ತು ನಿಧಿಮಾ ಕ್ಯಾರೆಕ್ಟರ್ಗಳು ತೀರ್ಕೊಂಡಾಗ ಈ ಥರ ಒಂದು ಕಾಂಬಿನೇಷನ್ ಬರಬೇಕು ಅನ್ನೋದು ನಾನು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದಾಗ ಎಲ್ಲರ ಒಂದು ನಿರೀಕ್ಷೆ ಆಗಿತ್ತು. ಅದು ಈಗ ನಿಜ ಆಗಿದೆ ಅಂತ ಅನಿಸುತ್ತೆ.
ಇಂಥ ಒಂದು ಸಿನಿಮಾನ ನನಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂದ್ಕೋತೀನಿ. ಒಂದು ಒಳ್ಳೆ ಥಿಯೇಟರ್ ಸೆಟಪ್ಪನ್ನು ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. 80+ ಚಿತ್ರಮಂದಿರಗಳಲ್ಲಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಡಿಸ್ಟರ್ಬೆನ್ಸ್ ಏನಿಲ್ಲ, ಎರಡು ಬೇರೆ ಬೇರೆ ಜಾನರ್ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಅದು ಏನು ಆಗಿದೆ ಅನ್ನೋದ್ರ ಬಗ್ಗೆ ಈ ಚಿತ್ರತಂಡದವ್ರು ಮಾತಾಡಬೇಕು. ಬಟ್ ಥಿಯೇಟರ್ ಸೆಟಪ್ ವಿಚಾರಕ್ಕೆ ಬಂದಾಗ ನಮ್ಮ ಕಡೆಯಿಂದ ದಿ ಬೆಸ್ಟ್ ಇರುತ್ತೆ. ವರ್ಲ್ಡ್ ವೈಡ್ ರಿಲೀಸ್ ಸರ್, ದುಬೈ, ಕೆನಡಾ ಎಲ್ಲ ಸರ್. ಸೈಮಲ್ಟೇನಿಯಸ್ ಇಲ್ಲ, 1 ವೀಕ್ ಬಿಟ್ಟು. ಓಕೆ, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಈ ಹಾಡಾದ್ಮೇಲೆ ಕೊನೆಯದಾಗ ಒಂದು ಫೋಟೋ ಬಿಟ್ಟರು ಡೈರೆಕ್ಟ್ರು. ಈ ಫೋಟೋ ಬಹುಶಃ ಮುಂಚೆನೇ ಬಿಟ್ಟಿದ್ರೆ ಇದಕ್ಕೆ ಬಂಡವಾಳ ಕೈಲಿ ಹಾಕ್ಬಿಡ್ತಾ ಇದ್ದೆ. ಇವ್ರು ಇವತ್ತು ಬಿಟ್ಟಿದ್ದಾರೆ ಹುಷಾರಾಗಿ. ಹಾಡು ನಾವು ಎಲ್ಲ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೆ. ಇಮ್ರಾನ್ ಸರ್ನ ಕನ್ವಿನ್ಸ್ ಮಾಡಿ ಎಲ್ಲೆಲ್ಲಿ ಹೋಗಿ ಬಂದ್ವಿ ನಾವು. ಅದಕ್ಕೆ ರೆಕ್ಕೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಕೊನೆಯದಾಗೆ ಇಲ್ಲೇ ಶೂಟ್ ಮಾಡೋಂಥ ಅವಕಾಶ ಸಿಕ್ತು ನಮಗೆ. ಇದನ್ನು ಡಿಫ್ರೆಂಟಾಗಿ ಮಾಡಬೇಕು ಅಂತೇಳಿ ಇಮ್ರಾನ್ ಸರ್ ಕೇಳ್ಕೊಂಡಾಗ ಅವರು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಸುಮಾರು ಒಂದು ಹೆಚ್ಚು ಕಮ್ಮಿ 15 ಸತಿ ಸಿಟ್ಟಿಂಗ್ ಕೂತಿದ್ದೀವಿ ಅವ್ರ ಜೊತೆ, ಇಮ್ರಾನ್ ಸರ್ ಜೊತೆ. ಅವ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಿಮಗೆ ಹಾಡಲ್ಲಿ ನೋಡ್ಬೋದು, ಇಡೀ ಹಾಡಲ್ಲಿ ನಿಮಗೆ ಬಹುಶಃ ಪೃಥ್ವಿ ಮತ್ತು ಮಿಲನ ಇಬ್ಬರೇ ಕಾಣೋದು. ಆದರೆ ಇದು ಹಿಂದೆಗಡೆ ಹೆಚ್ಚು ಕಮ್ಮಿ 160 ಜನ ಕ್ರೂ ಮೆಂಬರ್ ಇದ್ದೆ ಅವತ್ತು. ಅವತ್ತು ಬೆಳಗ್ಗೆ 6:30 ಶೂಟ್ ಶುರು ಮಾಡಿದ್ವಿ. ಆಲ್ಮೋಸ್ಟು ಈವ್ನಿಂಗ್ 7 o'clock ತನಕ ಆಯಿತು. ಸ್ಮಾಲಾಗಿ ಡ್ರಿಲ್ಲಿಂಗ್ ಇದ್ದೇ ಇತ್ತು. ಬಟ್ ತುಂಬ ಸಪೋರ್ಟಿವ್ ಆಗಿ ಇಬ್ಬರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಹಾಡು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೂ ಗೊತ್ತಿರಲಿಲ್ಲ, ಇವತ್ತೇ ನೋಡಿದ್ದು. ಈ ಫೋಟೋ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ನನಗೆ. ಅವತ್ತು ಮಾಡ್ತೀನಿ ಆಮೇಲೆ ಅವನ ಹತ್ರ. ಥ್ಯಾಂಕ್ ಯು. ತಡವಾಗಿ ಸ್ಟಾರ್ಟ್ ಆಗೋದಕ್ಕೆ ಅಪಾಲಜೀಸ್ ನನ್ನ ಕಡೆಯಿಂದ. ಮೊದಲನೇದಾಗಿ ಶುರು ಮಾಡೋದು ನಿಮ್ಮ ಫೋಟೋಯಿಂದ ಹೇಳಿದ್ದು, ಕಾಲೇಜ್ ಟೈಮಲ್ಲಿ ಒಂದು ಹಾಡು ಬರೀಬೇಕು ಅಂತ ಯೋಚನೆ ಮಾಡ್ತಿದ್ವಿ. ಆವಾಗ ನಾನು ಹರೀಶ್ ಇಸ್ ಆನ್ ದ ವೇ, ಅವ್ರ ತಾಯಿಗೆ ಹುಷಾರಿರಲಿಲ್ಲ. ಆ್ಯಕ್ಚುಲಿ ಹಾಡು ಬರೀಬೇಕಾದ್ರೆ ಅವಾಗ ಅಂತ ನಾವು ಮ್ಯೂಸಿಕಲ್ ಡ್ರಾಮಾಸ್ ಎಲ್ಲ ಮಾಡ್ತಾಯಿದ್ವಿ. ಆವಾಗ ಹಾಡು ಒಂದು ಕಂಪೋಸಿಷನ್ ಬೇಕು ನನಗೆ ಅಂತ ಹೇಳಿದ್ದೆ. ಸೊ ಆವಾಗ ಒಂದು ಕದ್ದು ಇರಲಿಲ್ಲ, ಚಂದದಲ್ಲಿ ಚಂದ ಅಂತಿತ್ತು. ಆ್ಯಕ್ಚುಲಿ ವೆನ್ ಹರೀಶ್ ಕಮ್ಸ್ ಐ ಆಸ್ಕ್ ಹಿಮ್ ಟು ಸೇ 1 line ಅಬೌಟ್ ಇಟ್. ಅದನ್ನು ಟ್ಯೂನ್ ಮಾಡೋಕ್ಕೆ ಆವಾಗ ನಾನು ತಬಲಾ ಮೃದಂಗ ನುಡಿಸ್ತಾ ಇದ್ದೆ ಆವಾಗ. ಸೊ ಅದನ್ನು ನಮ್ಮದೇ ಒಂದು ತಂಡ ಇತ್ತು. ಅದು ತಂಡ ಮಾಡಿ ಮನೇಲೆ ನಾನೇ ಸೌಂಡ್ ಇಂಜಿನಿಯರ್ ಥರ ಮಾಡಿ ಏನೋ ಒಂದು ಮ್ಯೂಸಿಕ್ ಮಾಡಿದ್ವಿ. ಸೊ ಅವತ್ತು ನಾವು ಇಬ್ಬರು ಒಂದು ಅಂದ್ಕೊಂಡಿದ್ವಿ, ಫ್ಯೂಚರಲ್ಲಿ ಏನಾದರೂ ಫಿಲಮ್ ಮಾಡಿದ್ರೆ, ಫ್ಯೂಚರಲ್ಲಿ ನಾನು ಡೈರೆಕ್ಟ್ರ್ ಆದರೆ, ಆ ಫಿಲ್ಮಲ್ಲಿ ಡೈರೆಕ್ಟ್ರ್ ನೀನು ಮ್ಯೂಸಿಕ್ ಡೈರೆಕ್ಟ್ರ್ ಆದರೆ ಈ ಹಾಡು ಒಂದು ಪ್ಲ್ಯಾನ್ ಮಾಡೋಣ ಅಂತ ಯಾವತ್ತೋ ಅಂದ್ಕೊಂಡಿದ್ವಿ. ಅದು ನವೀನ್ ರಾವ್ ಮುಖಾಂತರ ಇದನ್ನು ನಡೆವೇರಿತ್ತು. ಆ್ಯಕ್ಚುಲಿ ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಫಸ್ಟು ಹಾಡು ರಿಜೆಕ್ಟ್ ಆಗಿತ್ತು. ಇನ್ಫ್ಯಾಕ್ಟ್ ಇದು ಬೇಡ, ಫಸ್ಟು ಹಾಕಿದ ತಕ್ಷಣ ಬೇಡ ಅಂದ್ಬಿಟ್ರು ಫಸ್ಟು. ಆಮೇಲೆ ನಾನು ಬಲವಂತ ಮಾಡಿ ಕನ್ವಿನ್ಸ್ ಮಾಡಿ ಇದೊಂದು ಹಾಡು ಬಿಟ್ಕೊಡು ನನಗೋಸ್ಕರ, ದೇರ್ ಇಸ್ ಅ ಲಾಟ್ ಆಫ್ ಎಮೋಷನ್ಸ್ ಇನ್ ದಿಸ್ ಸಾಂಗ್ ಅಂದ್ಬಿಟ್ಟು ಮಾಡಿ ಇಂಪ್ರೂವೈಸ್ ಮಾಡಿ ಆಮೇಲೆ ಕೊನೆಗೆ ಮತ್ತೆ ನಕುಲ್ ಸರು ಬಂದು, ನಕುಲ್ ಇನ್ನೂ ಅದಕ್ಕೊಂದು ಆಯಾಮ ಕೊಟ್ಟು, ಡಿಫ್ರೆಂಟ್ ವೇವ್ ಆಫ್ ವಾಯ್ಸ್ ಕೊಟ್ಟು, ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಇನ್ಫ್ಯಾಕ್ಟ್. ಯಾಕೆಂದರೆ ಅದಕ್ಕೆ ಜೀವ ಕೊಡೋದು ವಾಯ್ಸು ನಕುಲ್. ಸೊ ಥ್ಯಾಂಕ್ಸ್ ನಕುಲ್. ಸೊ ವಂಡರ್ಫುಲ್. ಪ್ಲಸ್ ಹಾಡು ಬಂದಾಗ, ಪರ್ಫಾರ್ಮೆನ್ಸ್ ಅಂತ ಬಂದಾಗ, ಮೊದಲನೇ ನಾವು ಹೆಂಗೆ ಮಾಡಬೇಕು, ಯಾತ್ರೆ ಮಾಡಬೇಕು ಅಂತ ಇಮ್ರಾನ್ ಸರ್ ಕೇಳಿದ್ವಿ. ಸುಮಾರು ಐಡಿಯಾಸ್, ನವೀನ್ ಹೇಳ್ದಂಗೆ ಸುಮಾರು ಐಡಿಯಾಸ್ ಬಂತು. ಲಾಸ್ಟ್ ಟೈಮ್ ಹೇಳ್ದಂಗೆ ಬುಡಾಪೆಸ್ಟಿಂದ ಉತ್ತರಾಡಿ ತನಕ ಬಂದ್ವಿ ನಾವು. ಸೊ ಎಲ್ಲೆಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು, ಅವಾಗ ಕೋವಿಡ್ ಟೈಮ್ಸು ಅಲ್ಲಿ ಇಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ಪ್ಲ್ಯಾನ್ ಮಾಡ್ಕೊಂಡು ವಿ ಜಸ್ಟ್ ಥಾಟ್ ಎಲ್ಲೆಲ್ಲಿ ಮಾಡಬೇಕು ಅಂತ. ಫೈನಲಿ ಗೋವಾ ರಿಕ್ವಿ ಮಾಡಿದ್ವಿ, ಪಾಂಡಿಚೇರಿ ರಿಕ್ವಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಫೈನಲಿ ವಿಸಿಟ್ ವೈ ಕ್ಯಾನ್ ವಿ ಡೂ ಸಮ್ವೇರ್ ಇನ್ ಬ್ಯಾಂಗ್ಳೂರಲ್ಲಿ. ಬ್ಯಾಂಗ್ಳೂರಲ್ಲಿ ಎಲ್ಲಿ ಮಾಡೋದು? ಸೊ ಅದೊಂದು ಸ್ವಲ್ಪ ತುಂಬಾ ಯೋಚನೆ ಇತ್ತು ನಮಗೆ. ಸೊ ಹೆಂಗೆ ಮಾಡೋದು, ಎಲ್ಲಿ ಮಾಡೋದು ಅಂತ. ಬಿಕಾಸ್ ಎಲ್ಲ ಕಡೆ ಬುಡಾಪೆಸ್ಟು ಉತ್ತರಳ್ಳಿ, ಎಕ್ಸಾಕ್ಟ್ಲಿ ಉತ್ತರಳ್ಳಿ. ಯಾಕೆ ಹೇಳ್ತಿದ್ದೆ, ಉತ್ತರಳ್ಳಿ ಇಲ್ಲಿ ಸ್ಟುಡಿಯೋಲ್ಲಿ ಶೂಟ್ ಮಾಡಿದ್ದು ಆ್ಯಕ್ಚುಲಿ. ಆಮೇಲೆ ಸೊ ಅಂಡರ್ ವಾಟರ್ ಪ್ಲ್ಯಾನ್ ಮಾಡಿದ್ದು ಇಮ್ರಾನ್ ಸರ್. ಸೊ ಕ್ರೆಡಿಟ್ ಗೋಸ್ ಟು ಹಿಮ್. ಬಿಕಾಸ್ ಹೊಸ ಥರ ಮಾಡೋಣ ಅಂತ ಅವರು ಹೇಳ್ತಿದ್ರು. ಸೊ ಅದಕ್ಕೆ ಹೆಂಗೆ ಮಾಡಬೇಕು ಅಂತ ನಾವು ನಮ್ಮ ಟೆಕ್ನಿಕಲ್ ಟೀಮ್ಗೆಲ್ಲ ಕರೆಸಿ, ಪ್ಲಸ್ ಇನ್ಫ್ಯಾಕ್ಟ್ VFX ಟೀಮ್ ಎಲ್ಲ ಕರೆಸಿ, ವೆರಿ ಚಾಲೆಂಜಿಂಗ್. ಬಿಕಾಸ್ ಅದಕ್ಕೆ RR ನಗರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ ಅಂಡರ್ ವಾಟ್ರಲ್ಲಿ ಅಲ್ಲೊಂದು ಜಾಗ ನೋಡಿಕೊಂಡು ಫಸ್ಟ್ ನಾವು ಶೂಟ್ ಎಲ್ಲ ಮಾಡಿಕೊಂಡು ಹೆಂಗೆ ವರ್ಕೌಟ್ ಆಗುತ್ತೆ. ಬಿಕಾಸ್ ಅದಕ್ಕೆ ತುಂಬ ಲೇಯರ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಲೇಯರ್ಸ್ ಇರುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಮುಖಗಳು ಸರಿ ಕ್ಲಾರಿಟಿ ಕಾಣಿಸಲ್ಲ ನಿಮಗೆ ಯೂಶಲಿ. ಅದಕ್ಕೇನು ಮಾಡ್ತಾರೆ, ಎಕ್ಸ್ಟರ್ನಲ್ ಲೇಯರ್ಸ್ ಹಾಕ್ತಾರೆ, ಅಂದರೆ ಬಬಲ್ಸ್ ಬರೋ ಥರ ಎಲ್ಲ ಮಾಡ್ತಾರೆ. ಅದು ಎಲ್ಲೂ ಇಲ್ಲದೆ ಇದು ನ್ಯಾಚುರಲ್ ಆಗಿ ಆಲ್ಮೋಸ್ಟ್ ತಂದಿದ್ದೀವಿ ಇದನ್ನು. ಬಿಕಾಸ್ ಅದನ್ನು ಎದ್ದು ಕಾಣಬೇಕು ಆ್ಯಕ್ಚುಲಿ. ಅಟ್ ದ ಸೇಮ್ ಟೈಮ್ ವಿ ಶುಡ್ ನಾಟ್ ಹ್ಯಾವ್ ಎನಿ
ಫಿಶಸ್ ಆಗಲಿ ಯಾವುದೋ ಅದೆಲ್ಲ ಇರಬಾರ್ದು ಅಂತಲೇ ನಾವು ಡಿಸೈಡ್ ಮಾಡಿ ಕಾನ್ಸಂಟ್ರೇಷನ್ ಈಸ್ ಓನ್ಲಿ ಆನ್ ದ ಪೇರ್ಸ್. ಸೊ ಇದೆಲ್ಲ ಫಸ್ಟು ಮಾಡೋಕ್ಕೆ ಮುಂಚೆ ನಾವೇನು ಮಾಡಿದ್ವಿ, ಫಸ್ಟು ಪೃಥ್ವಿ ಮತ್ತು ಮಿಲನ ಇಬ್ಬರು ಕೇಳೋಣ ಫಸ್ಟು, ಆರ್ ದೇ ರೆಡಿ ಫಾರ್ ಅಂಡರ್ ವಾಟರ್ ಶೂಟ್, ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಸ್ವಿಮ್ಮಿಂಗೇ ಬಂದಿಲ್ಲ ಅಂದರೆ ಧುಮುಕ್ಬಿಟ್ಟು ಆಮೇಲೆ ಕಷ್ಟ ಆಗೋದು ಬೇಡ ಅಂದ್ಬಿಟ್ಟು. ಸೊ ವಿ ಫಸ್ಟ್ ಆಸ್ ದೆಮ್, ದೆ ಸೆಡ್ ಎಸ್ ವಿ ವೈ ನಾಟ್ ಅಂದ್ವಿ. ಇನ್ಫ್ಯಾಕ್ಟ್ ಸ್ವಿಮ್ಮಿಂಗ್ ಪೂಲ್ ಇಳಿದ್ಮೇಲೆ ಗೊತ್ತಾಯಿತು ಅವರು ಇಂಟರ್ನ್ಯಾಷನಲ್ ಸ್ವಿಮ್ಮರು, ಅವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಅಂತ. ಸೊ ನಾವು ಓಕೆ ಹೇಳ್ತಾರೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಮಗೆ ಆ್ಯಕ್ಚುಲಿ. ಅಂದರೆ ಅಂಡರ್ ವಾಟರ್ ಪ್ಲಸ್ ಮೊಕೊಬೋಟು ಇನ್ಫ್ಯಾಕ್ಟ್ ತಮಿಳಲ್ಲಿ ವಿಕ್ರಮ್ ಮಾಡಿದರು. ಸೊ ಅದೆಲ್ಲ ವಿ ಥಾಟ್ ವೈ ಕ್ಯಾಂಟ್ ವಿ ಟ್ರೈ ಫಾರ್ ಅ ಸಾಂಗ್. ಸೊ ಸಾಂಗ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಯಿತು ಅವ್ರ ಕಡೆಯಿಂದ. ಸೊ ಚೆನ್ನೈಯಿಂದ ತರಿಸಿ ಅದನ್ನು, ನಮಗೂ ಒಂದು ದೊಡ್ಡ ಸಾಹಸನೇ. ಇನ್ಫ್ಯಾಕ್ಟ್ ಸೆಟ್ ಮಾಡೋಕ್ಕೆ ಅದನ್ನು ಆಲ್ಮೋಸ್ಟ್ 8 hours ಸೆಟ್ ಮಾಡಬೇಕು. ಅದನ್ನು ಆ ಕಂಪ್ಲೀಟ್ ಸಿಸ್ಟಮ್ ಸೆಟಪ್ ಮಾಡೋಕ್ಕೆ 8 hours ಬೇಕು. ಸೊ ರಾತ್ರಿನೇ ಬಂದು ಕೂತ್ಕೊಂಡು ಅದನ್ನು ಸೆಟಪ್ ಮಾಡಿ, ಆ್ಯಂಡ್ ಒಂದು ಶಾಟು ಇನ್ನೊಂದು ಶಾಟು ಟ್ರಾನ್ಸಿಷನ್ ಹೋಗಬೇಕು ಅಂದ್ರೂ ಅಟ್ಲೀಸ್ಟ್ 40 minutes ಬೇಕಾಗತ್ತೆ ಅದಕ್ಕೆ. ಸೊ ಅದನ್ನು ಮತ್ತೆ ಕಂಪ್ಯೂಟರೈಸ್ಡಲ್ಲಿ ಜನ್ರೇಟ್ ಮಾಡಿ ಮ್ಯಾಕ್ಸಿಮಮ್ ಒಂದು 15-20 ಶಾರ್ಟ್ಸ್ ತೊಗೊಬೋದು ಅಷ್ಟೇ ನಾವು, ಅದ್ರ ಮೇಲೆ ಆಗಲ್ಲ ಅದು. ಸೊ ಅದನ್ನು ನಾವು ಮುಂಚೆ ಪ್ಲ್ಯಾನ್ ಮಾಡಿ. ಇನ್ನೊಂದು ಮೇಜರ್ ಅಂದರೆ ಇವರಿಬ್ಬರಿಗೂ ಮಾರ್ಕಿಂಗ್ಸ್ ಮಾಡಿದ್ವಿ ನಾವು. ಮಾರ್ಕಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಶೂಟಿಂಗಲ್ಲಿ ನಾಟಕಗಳಲ್ಲಿ ಮಾರ್ಕಿಂಗ್ ಮಾಡ್ತೀವಿ, ಕ್ಯಾಮ್ರಾ ಅಷ್ಟು ಮುಂದೆ ಬರಬಾರ್ದು ಅಂತಲ್ಲ. ನಾರ್ಮಲ್ ಕ್ಯಾಮ್ರಾಸ್ ಇದ್ದಾಗ ಬಂದರೂ ತೊಂದರೆ ನಡೆಯುತ್ತೆ. ಬಟ್ ಇಟ್ ಇಸ್ ರಾಬೋಟಿಕ್ ಕ್ಯಾಮ್ರಾ, ಇಟ್ ನಾಟ್ ಆಸ್ಕ್ ಯು, ಇಟ್ ನಾಟ್ ಆಸ್ ಕಂಪ್ಯೂಟರ್. ಇಟ್ಸ್ ಎ ವೆರಿ ಬಿಗ್ ಕ್ಯಾಮ್ರಾ. ಐ ಥಿಂಕ್ ನಾನು ಫೋಟೋ ತೋರಿಸ್ತೀನಿ ಅದನ್ನು. ಇಟ್ಸ್ ಎ ಹ್ಯೂಜ್ ಕ್ಯಾಮ್ರಾ. ಅದು ಹೆಂಗೆ ಅಂದರೆ ಸೆಟ್ ಮಾಡಿದ ತಕ್ಷಣ ಹಿಂಗೆ ಬಂದು ರಪ್ಪಲ್ಲಿ ಹೊಡಿಯುತ್ತೆ ಅದು. 1 inch ಮಿಸ್ ಹೊಡೆದ್ರು ಇಟ್ ಕಮ್ ಅಂಡ್ ಹಿಟ್ ದ ಫೇಸ್ ಆರ್ ವೆರ್ ಎವರ್ ದ ಪರ್ಸನ್ಸ್ ಬಾಡಿ ಇಸ್ ದೇರ್. ಸೊ ಅದು 1 inch ಮಿಸ್ ಆಗಬಾರ್ದು ಅವರು. ಸೊ ಆ ಇಂಚು ಅಳತೆಗೆ ಇವರಿಬ್ಬರು, ಇನ್ಫ್ಯಾಕ್ಟ್ ಇವರಿಬ್ಬರದ್ದು ಮುಖಗಳು ಅಳತೆಗಳು ತೊಗೊಂಡು ಅದನ್ನು ಮಾಡಿದರು. ಸೊ ವೆರಿ ಚಾಲೆಂಜಿಂಗ್. ಇನ್ಫ್ಯಾಕ್ಟ್ ಇವರಿಬ್ಬರು ಅದನ್ನು ತುಂಬ ಚೆನ್ನಾಗಿ ಪಕ್ವತೆ ಮಾಡಿಕೊಂಡು ಮಾಡಿದ್ರು. ಸೊ ಥ್ಯಾಂಕ್ಸ್ ಟು ಬೋತ್ ಆಫ್ ಯು. 8 hour 9 hour ನೀರಲ್ಲಿರೋದು ಸಾಧ್ಯನೇ ಇಲ್ಲ, ಕಷ್ಟನೇ ತುಂಬಾ. ಸೊ ಅದು ಇಬ್ಬರು ಪಾಪ ಎಲ್ಲೂ ಬೇಜಾರು ಮಾಡ್ಕೊಳ್ದು, ಸ್ವಲ್ಪನೂ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ದೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಓವರ್ ಆಲ್ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಮಗೆ. ಇನ್ಫ್ಯಾಕ್ಟ್ ಎಂಡ್ ಆಫ್ ದ ಡೇ ಏನಂತ ನಮಗೆ ಡೈರೆಕ್ಟರ್ಗಳಿಗೆ ಆಸೆ ಇರುತ್ತೆ, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಅದಕ್ಕೆ ಪ್ರೊಡ್ಯೂಸರ್ಗಳು ಒಂದು ಸಪೋರ್ಟ್ ಕೊಟ್ರೇ ಅದೊಂದು ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಆ್ಯಕ್ಟರ್ಸು ಸಪೋರ್ಟ್ ಕೊಟ್ಟರೆ ಇಟ್ಸ್ ಬೇಸಿಕ್ಲಿ ಟೀಮ್ ವರ್ಕ್. ಅದಕ್ಕೆ ಪೂರಕವಾಗಿ ಟೆಕ್ನಿಷಿಯನ್ ಸಪೋರ್ಟ್ ಮಾಡೋಕ್ಕಾಗತ್ತೆ. ಸೊ ಸಿಂಗರ್ಸಿಂದ ಹಿಡಿದು ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ DI ಅವರಿಂದ ಹಿಡಿದು ಮತ್ತು VFX ಎಲ್ಲರೂ ಆಲ್ ಡಿಪಾರ್ಟ್ಮೆಂಟ್ಸ್ ಅಷ್ಟು ಬಿ ಡನ್. ಸುಮ್ಮನೆ ನಾವು ಮಾಡ್ಬಿಡ್ತೀವಿ, ಅದನ್ನೆಲ್ಲ ಕೂಡುಗೊಡಿಸಿ ರೆಡಿ ಮಾಡಿ ಒಂದು ಔಟ್ಪುಟ್ ತರೋಕ್ಕೆ ಎವ್ರಿಬಡಿ ಈಸ್ ವೆರಿ ಅಕೌಂಟಬಲ್ ಇನ್ಫ್ಯಾಕ್ಟ್. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ, ಐ ವುಡ್ ಸೇ ಥ್ಯಾಂಕ್ ಯು ಸೊ ಮಚ್. ಎಷ್ಟು ಗಂಟೆನಾ ಸರ್? ಮೊಕೊಬೋಟ್ ಶೂಟ್ 1 day ಫುಲ್ ಮಾಡಿದ್ವಿ. 1 day ಫುಲ್ ಮೊಕೊಬೋಟ್ ಶೂಟು, 1 day ಫುಲ್ ಅಂಡರ್ ವಾಟರ್ ಶೂಟ್. ಸೊ ಬೇಸಿಕ್ಲಿ ದಿಸ್ ಸಾಂಗ್ ವಾಸ್ ಶಾಟ್ ಇನ್ 2 days. ಆ ಮೊಕೊಬೋಟು 2 ಯೂಸ್ ಮಾಡಿದ್ವಿ ಸರ್. ಮೊಕೊಬೋಟ್ 2 ಯೂಸ್ ಮಾಡಿದ್ವಿ. ಒಂದು ಮೊಕೊಬೋಟು, ಒಂದು ನಾರ್ಮಲ್ ಜಿಮಿ ಚಿಪ್ ಯೂಸ್ ಮಾಡಿದ್ವಿ. ಮತ್ತು ಅಂಡರ್ ವಾಟರ್ಗೆ ವಿ ಯೂಸ್ 3 cameras. ಒಂದು ನೀರೊಳಗೆ ಅದಕ್ಕೇನು ಮಾಡಿದ್ವಿ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಒಂದೊಂದು ಸಲ ನಾವು ನೀರೊಳಗೆ ಕ್ಯಾಮ್ರಾ ಇಟ್ಟು ಅದೆಲ್ಲ ಮತ್ತೆ ಅದನ್ನು ಔಟ್ಪುಟ್ ತೆಗೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಾಸ್ಟ್ ಕಟಿಂಗ್ ಟ್ರೈ ಮಾಡಿದ್ವಿ. ಏನು ಮಾಡಿದ್ವಿ ಅಂದರೆ ಅಕ್ವೇರಿಯಂ ನಾವೇ ಬಿಲ್ಡ್ ಮಾಡಿದ್ವಿ. ವಿ ಆ್ಯಕ್ಚುಲಿ ಬಿಲ್ಡ್ ಎ ಸ್ಮಾಲ್ ಅಕ್ವೇರಿಯಂ, ಒಂದು 4x6 ಥರ ಸ್ಮಾಲ್ ಅಕ್ವೇರಿಯಂ ರೆಡಿ ಮಾಡಿ, ಅಕ್ವೇರಿಯಂ ಒಳಗೆ ಆ ರೆಡ್ ಕ್ಯಾಮ್ರಾ ಎಷ್ಟು ದೊಡ್ಡ ಅಷ್ಟು ದೊಡ್ಡ ಕ್ಯಾಮ್ರಾ ಒಳಗೆ ಹೋಗೋ ಥರ ಮಾಡಿಕೊಂಡು ಆ ಕ್ಯಾಮ್ರಾನ ಒಂದು 4-5 ಜನ ಇಟ್ಕೊಳ್ಳೋ ಥರ, ಬಿಕಾಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಕ್ಯಾಮ್ರಾ ಏನಾದರೂ ಆಗಿಬಿಟ್ರೆ ಅದೊಂದು ಕಷ್ಟ. ಯಾಕಂದ್ರೆ ಕ್ಯಾಮ್ರಾ ಟೀಮ್ ಆಲ್ಸೋ ವೆರಿ ಸ್ಕೆಪ್ಟಿಕಲ್ ಅಬೌಟ್ ಗಿವಿಂಗ್ ದ ಕ್ಯಾಮ್ರಾ. ಅವ್ರಿಗೆಲ್ಲ ನಾವು ಭರವಸೆ ಕೊಟ್ಟು ಇಲ್ಲ ವಿಲ್ ಡೂ ಇಟ್ ಅಂತೆಲ್ಲ ಹೇಳಿ. ಅದಕ್ಕೆ ಜೊತೆಗೆ ಇನ್ನೊಂದು ದೇರ್ ವಾಸ್ ಆ್ಯಕ್ಚುಲಿ ಒಂದು ಲಾಂಚ್ ಬಾರ್ ಥರ ಇತ್ತು ಆ ಸ್ವಿಮ್ಮಿಂಗ್ ಪೂಲ್ ಒಳಗೆ. ಅಲ್ಲಿ ಕೆಳಗೆ ಗ್ಲಾಸ್ ಎಲ್ಲ ಹೊಡೆದೋಗಿತ್ತು, ಅದೆಲ್ಲ ರೆಡಿ ಕ್ಲೀನ್ ಎಲ್ಲ ಮಾಡಿಸಿ ನಾವು ಅಲ್ಲಿ ಕ್ಯಾಮ್ರಾ ಇಟ್ಟು. ಸೊ ಬೇಸಿಕ್ಲಿ 2-3 cameras ಸೆಟಪ್ ಮಾಡಿ ಅಕ್ವೇರಿಯಂ ಸ್ಟೈಲಲ್ಲಿ ವೀಡಿಂಗ್ ಗೋಯಿಂದ ಅಕ್ವೇರಿಯಂ ಮತ್ತು ಕ್ಯಾಮ್ರಾ ವೆಂಟಿಂದ ಅಕ್ವೇರಿಯಂ. ಇಲ್ಲ ಅಂದರೆ ನಾವು ಅಂದ್ಕೊಂಡಿದ್ದ ಪ್ರಕಾರನೇ ಆಯ್ತು ಸರ್. ಎಸ್ ಸಿ ಇನ್ಫ್ಯಾಕ್ಟ್ ನೀವು ಬುಡಪೆಸ್ಟು ಮತ್ತು ಗೋವಾ ವಾಟ್ ಎವರ್ ಇಟ್ಸ್ ಅದಕ್ಕಿಂತ ಅರ್ಧಕ್ಕೆ ಕಮ್ಮಿನೇ ಆಯಿತು. ಟೆಕ್ನಿಕಲಿ ಎಸ್, ಟೆಕ್ನಿಕಲ್ ಆಲ್ಸೋ ಇಟ್ ಇಸ್ ಲೈಕ್ ವಿತಿನ್ ವೆರಿ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಇಲ್ಲ ನಾನು ಹಾಡು ಬರೆಯಿಲ್ಲ, ಕಾನ್ಸೆಪ್ಟ್ಸ್ ಮಾಡಿದ್ವಿ ಅಷ್ಟೇ. ಇದೆ ಸರ್. ಹಾಂ ಸರ್, ಹೌದು. ಸೊ ಅದೇ ಅದು ಇಂಪಾರ್ಟೆಂಟ್ ಸರ್. ಅಂದರೆ ಗೊತ್ತಿರೋರಿದ್ರೆ ಪ್ಲಸ್ ಅಟ್ ದ ಸೇಮ್ ಟೈಮ್ ಯು ನೀಡ್ ಟು ಕನ್ವಿನ್ಸ್ ಅಷ್ಟೇ. ಯು ನೀಡ್ ಟು ಯಾರಾದರೂ ಆಗಲಿ, ಇವ್ರ ಫ್ರೆಂಡ್ ಆಗಲಿ ಇನ್ನೊಬ್ರು ಆಗಲಿ, ಇವ್ರ ಫ್ರೆಂಡ್ ಅಂದ ತಕ್ಷಣ ದುಡ್ಡು ಹಾಕಿಲ್ಲ. ಸುಮಾರು ಸಲ ಇಬ್ಬರು ಅದು ವಿ ಹ್ಯಾಡ್ ದಟ್ ಕೈಂಡ್ ಆಫ್ ಡಿಸ್ಕಷನ್ಸ್. ಇಟ್ ಈಸ್ ನಾಟ್ ದಟ್ ಫ್ರೆಂಡ್ ಅಂದ ತಕ್ಷಣ ದುಡ್ಡು ಕೊಡಬೇಕು ಅಂತಲೇ ಇಲ್ಲ. ಸೊ ವಿ ಹ್ಯಾಡ್ ದಟ್ ಕೈಂಡ್ ಆಫ್ ಡಿಸ್ಕಷನ್ಸ್ ಎಲ್ಲ ಇತ್ತು, ಫ್ರೆಂಡ್ಲಿ ಡಿಸ್ಕಷನ್ಸ್ ಬೇಸಿಕ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ.
ಸೊ ಅವ್ರಿಗೂ ಅರ್ಥ ಆಗಬೇಕು, ಅವ್ರು ಪ್ಯಾಷನೇಟ್ ಇರಬೇಕಲ್ವಾ, ಸುಮ್ಮನೆ ದುಡ್ಡು ಹಾಕ್ಬಿಡೋದು, ಪ್ಯಾಷನೇಟ್ ಇರಬೇಕು. ಸರ್ ಹಾಡಲ್ಲ ಫಿಲಮಲ್ಲಿ ಟ್ರೈಲರ್ ಬರ್ತಿದೆ ಸರ್, 11th ಟ್ರೈಲರ್ ಬರ್ತಿದೆ. ಸೊ ವಿ ಹ್ಯಾವ್ ಲಾಟ್ ಆಫ್ ಇವೆಂಟ್ಸ್, ಲಾಟ್ ಆಫ್ ಆಕ್ಟಿವಿಟೀಸ್ ಇನ್ ದ ಟ್ರೈಲರ್. ಇನ್ಫ್ಯಾಕ್ಟ್ ಟ್ರೈಲರ್ ಕಟ್ ರೆಡಿ ಆಗಿದೆ, 11th ಟ್ರೈಲರ್ ಬರ್ತಿದ್ದೀವಿ. ಅದ್ರಲ್ಲಿ ಸುಮಾರು ಅಂಶಗಳಿದೆ, ಸುಮಾರು ಆ್ಯಕ್ಟರ್ಗಳಿದ್ದಾರೆ. ನಮ್ಮ CK ಚಂದ್ರು ಸರ್ ಇದ್ದಾರೆ, ಸುಧಾ ಬೆಳವಡಿ ಅವರು ಇದ್ದಾರೆ, ಬಾಬು ಸರ್ ಇದ್ದಾರೆ, ಸ್ವಾತಿ ಮೇಡಮ್ ಇದ್ದಾರೆ, ರವಿಶಂಕರ್ ಸರ್ ಇದ್ದಾರೆ, ರಮೇಶ್ ಭಟ್ ಸರ್ ಇದ್ದಾರೆ, ಅರವಿಂದ್ ಬೋರಾ ಸರ್ ಇದ್ದಾರೆ, ಆಮೇಲೆ ಬಾಬು ತಬಲಾಣಿ ಸರ್ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಸರ್, ಡಿಗ್ರಿ ನಾಗರಾಜ್ ಸರ್, ರಮೇಶ್ ಭಟ್ ಎಲ್ಲ ಸುಮಾರು ಜನ ಇದ್ದಾರೆ. ಸೊ ಟ್ರೈಲರ್ ಕಟ್ಟವಿಲ್ಲ ಎಸ್ ಸರ್. ಎಸ್ ನಾನು ಇದನ್ನು ಪಾಸಿಟಿವ್ ಆಗಿ ತೊಗೊತೀನಿ. ಯಾಕೆಂದರೆ ಒಂದು ಏನಂತ ಸರ್, ಇದು ಪೃಥ್ವಿಗೆ ಬಹುಶಃ ಐ ಡೋಂಟ್ ನೋ, ಇನ್ ದ ರೀಸೆಂಟ್ ಟೈಮ್ಸ್ ಒಂದು ಹೀರೋ 2 ಫಿಲಮು ಒಂದೇ ದಿನ ಬರೋದು ತುಂಬ ರೇರ್. ಇನ್ಫ್ಯಾಕ್ಟ್ ಆಗಿದೆಯಲ್ಲ ಗೊತ್ತಿಲ್ಲ, ಆಗಿದೆ. ಸೊ ಒಂದು ಏನಂದರೆ ಐ ವಿಶ್ ದ ಅದರ್ ಟೀಮ್ ಆಲ್ಸೋ ಆಲ್ ದ ಬೆಸ್ಟ್, ಬಿಕಾಸ್ ಅವರು ಬಂಡವಾಳ ಹಾಕಿರ್ತಾರೆ, ಎಲ್ಲರೂ ಬಂಡವಾಳ ಹಾಕಿರ್ತಾರೆ. ಇಬ್ಬರಿಗೂ ಒಳ್ಳೇದಾಗಲಿ, ಇನ್ಫ್ಯಾಕ್ಟ್ ಇಬ್ಬರಿಗೂ ಒಳ್ಳೇದಾಗಬೇಕು. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಅಲ್ವಾ. ಸೊ ಎಲ್ಲರೂ ಕಷ್ಟಪಟ್ಟು ಹಾಕಿರ್ತಾರೆ. ಸೊ ಎಲ್ರಿಗೂ ಡೇಟ್ ಕ್ಲಾಶ್ ಆಗಬಾರ್ದು ಪಾಪ. ಎಲ್ರಿಗೂ ಈಗ ಬರೋ ಎಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ. ಸೊ ಎವ್ರಿಬಡಿ ಹ್ಯಾಡ್ ದ ಓನ್ ಪ್ಲಸ್ ಆ್ಯಂಡ್ ಮೈನಸಸ್ ಇರುತ್ತೆ. ಸೊ ಯಾರಿಗೂ ನಾವು ಇದು ಮಾಡೋದು ಬೇಡ, ಯಾಕಂದರೆ ಇಟ್ಸ್ ಎ ಬೆಳವಣಿಗೆ ಒಳ್ಳೇದು. ಇನ್ಫ್ಯಾಕ್ಟ್ ಈ ಥರ ಆಗೋದು ರೇರ್ ಅಲ್ಲ. ನಾನು ಅದೇ ಪೃಥ್ವಿಗೆ ರೇಗಿಸ್ತಿದ್ದೆ, ಪೃಥ್ವಿ ಫಿಲ್ಮ್ ಫೆಸ್ಟಿವಲ್ ಅಂತ. ಬಟ್ ಇಟ್ಸ್ ಗುಡ್, ಇಟ್ಸ್ ಎ ವೆರಿ ಗುಡ್ ಥಿಂಗ್ ಫಾರ್ ಪೃಥ್ವಿ ಆಲ್ಸೋ.